ಗಜವದನ ಕೇರಂಬ ವಿಜಯಧ್ವಜ ಶತರವಿ ಪ್ರತಿಭಾಗ ಗಜವದನ ಕೇರಂಬ ವಿಜಯಧ್ವಜ ಶತರವಿ ಪ್ರತಿಭಾಗ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃತ್ತಿ ಸಿದ್ಧಿ ತ್ವಯರಗತ ಭರತ ಸೃಷ್ಟಿಗಾಧಾರ ಸ್ತಂಭ ಹೇರಂಬ ಮೂಷಿಕ ವಾಗನ ಸರ್ಪಭೂಷ ವಿಘ್ನ ನಿವಾರಕ ನಿಲ್ಲಾನೆನೆದು ಮೂಷಿಕ ವಾಗನ ಸರ್ಪಭೂಷ ವಿಘ್ನ ನಿವಾರಕ ನಿಲ್ಲಾನೆನೆದು ಮಾಡುವೆವು ಆಟದಾರಂಭ ಮಾಡುವೆವು ಆಟದಾರಂಭ ಹೇರಂಬ ಗಜವದನ 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 ಕೇರಂಬ ಆದಿಪೂಜಿತ ಗುರುವಿಗೆ ರಘುತ ಆದಿಪೂಜಿತ ಗುರುವಿಗೆ ರಘುತ ವಿದ್ಯಾದಿ ದೇವತೆಯ ಸ್ಮರಿಸುತ್ತ ವಿದ್ಯಾದಿ ದೇವತೆಯ ಸ್ಮರಿಸುತ್ತ ಆದರದುಳ್ ಸಾಮಾಜಿಕರನು ಮನದುಳ್ ತುಂಬುತ್ತ ಆದರದುಳ್ ಸಾಮಾಜಿಕರನು ಮನದುಳ್ ತುಂಬುತ್ತ ಮುದದಿಂದಲಿ ರಸಿಕ ಸುಜನ ಆದರಿಸಿಕೊಳ್ಳಿರಿಸಿ ಮೋದದಲ್ಲಿ ವರ್ಣಿಪಿನಿ ಕಥಾಮೃತವಾ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಗ ಮಾಮಕ ಪಾಂಡವಾಸ್ತಿ
ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಬಯಕೆಯಿಂದ ನೆರೆದ ನನ್ನವರು ಹಾಗೂ ಪಾಂಡವರು ಏನು ಮಾಡಿದರು ಸಂಜಯ? ರಾಜ ಸಂಜಯ, ಭೀಷ್ಮರ ಸೇನಾಧಿಪತ್ಯದಲ್ಲಿ ಕಳೆದ 10 ದಿನಗಳಲ್ಲಿ ಯಾರೊಬ್ಬ ಪ್ರಮುಖರು ಸಾಯಲಿಲ್ಲ. ಬರೀ ಸೈನಿಕರ ಶಿರಗಳು ಉಳಿದವಷ್ಟೇ. ಆದರೆ ದ್ರೋಣರ ಸೇನಾಧಿಪತ್ಯದಲ್ಲಿ ಕಳೆದ 2 ದಿನಗಳಲ್ಲಿ ತುಮುಲ ಯುದ್ಧವೇ ನಡೆದು ಹೋಯಿತು. ಹಲವಾರು ಪ್ರಮುಖರ ಶಿರಗಳು ಉರುಳಿದವು. ಆದರೆ ಧರ್ಮಜನ ಸೆರೆಯಾಗಲಿಲ್ಲ. ಸಂಜಯ ಮಹಾರಾಜ, ನಮ್ಮ ಕಡೆ ಹಲವು ಪರಾಕ್ರಮಿಗಳಿದ್ದಾರೆ, ಅನ್ನೊಂದು ಅಕ್ಷೋಹಿಣಿ ಸೇನೆ ಇದೆ. ಆದರೂ ನಮ್ಮವರು ಸೋಲುತ್ತಿದ್ದಾರೆ, ಪಾಂಡವರು ವಿಜೃಂಭಿಸುತ್ತಿದ್ದಾರೆ. ಇದು ವಿಧಿ ಆಟವಲ್ಲವೇ? ನನ್ನ ಮಗ ದುರ್ಯೋಧನ ವಿದುರನು ಹೇಳಿದ ಎಚ್ಚರಿಕೆಯ ಮಾತುಗಳನ್ನ ಕೇಳಲಿಲ್ಲ. ಅಂದರೆ ಇದುವರೆಗೆ ಸತ್ತಿರುವ ಲೆಕ್ಕವಿಲ್ಲದಷ್ಟು ಸೈನಿಕರ ಹೆಂಡತಿಯರು, ನಮ್ಮ ಮಿತ್ರರಾಜರ ಹೆಂಡತಿಯರೂ ವಿಧವೆಯರಾಗಿದ್ದಾರೆ ಅಲ್ಲವೇ? ಅಯ್ಯೋ, ಎಂತ ದೊಡ್ಡ ದುರಂತ ಇದು! ಎಂಥ ಪಾಪ ಕಾರ್ಯ ನಮ್ಮ ಮುಂದೆ ನಡೆಯುತ್ತಿದೆ ಸಂಜಯ. ರಾಣಿ ಸಂಜಯ, ರಾಜ್ಯಲೋಭದ ಮಹತ್ವಾಕಾಂಕ್ಷೆಯಿಂದ ನಾವು ನಮ್ಮವರನ್ನೇ ಕೊಲ್ಲಲು ಹೊರಟಿದ್ದೇವೆ. ನಿಮ್ಮ ಮಗನಿಗೆ ನೆಲದ ಮೇಲೆ ಆಸೆ, ತನ್ನ ಪರಾಕ್ರಮದ ಮೇಲೆ ನಂಬಿಕೆ. ಆದರೆ ಯುದ್ಧ ಹಿಂಸೆಗಳಿಲ್ಲದೆ, ಆಯುಧಗಳ ಅಹಂಕಾರವಿಲ್ಲದೆ ಮನುಷ್ಯ ಬದುಕಬಹುದು ಎಂಬುದನ್ನು ಯಾರು ಅವನಿಗೆ ಸರಿಯಾಗಿ ಹೇಳಲೇ ಇಲ್ಲ. ಭೀಷ್ಮರಾಗಲಿ ಧೃತರಾಷ್ಟ್ರರಾಗಲಿ ಹೊಣೆ ಅರಿತು ವರ್ತಿಸುತ್ತಿದ್ದರೆ ಕೌರವ ಪಾಂಡವರು ಹೀಗಾಗುತ್ತಿರಲಿಲ್ಲ. ಧೃತರಾಷ್ಟ್ರರ ಪುತ್ರ ವ್ಯಾಮೋಹ ಹಾಗೂ ಭೀಷ್ಮರ ದಾಕ್ಷಿಣ್ಯ ಪ್ರವೃತ್ತಿ ಮಿತಮೀರಿ ಹೋಯಿತು. ಮಹಾರಾಜ, ಸಂಜಯ, ಸದಾ ಯುದ್ಧಕ್ಕೆ ಕಾಲು ಕೆದಕುವ ನಿಮ್ಮ ಮಗ ಮುಂದೆ ಏನು ಮಾಡುವುದೆಂದು ತಿಳಿಯದು. ಅದೋ ಅಲ್ಲಿ ಚಿಂತಾಕ್ರಾಂತರಾಗಿ ನಿಂತಿದ್ದಾನೆ. ವೈರಿ
ವೈರಿಯಂ ಕಟ್ಟಿತಗ ಭಾಷೆಗಳು ಗುರುಗಳದು ಜಾರಿದುದು ಶಾಲ್ಮಲಿಯ ಫಲದ ದೆಸೆ ದೆಸೆಗೆ ಪಾರಿದುದು ಗುರು ಕೊಟ್ಟ ನಂಬುಗಿಯು ವಿಫಲವಾಯಿತೆನು ತಲೆದೂಗುತ್ತ ತಲೆದೂಗುತ್ತ ಸಂಕೀರ್ಣವಾದಂತ ಈ ಮನುಷ್ಯ ಬದುಕು ನಿರಂತರವಾದ ರಾಜಕಾರಣದ ಪಯಣ ಎಂಬುದಾಗಿ ನಂಬಿಕೊಂಡು ಬದುಕುತ್ತಿರುವವನು ಈ ಸುಯೋಧನ. ಇಲ್ಲಿ ಪ್ರತಿ ಕ್ಷಣವೂ ತಂತ್ರಗಳನ್ನು ಹೆಣೆಯುತ್ತಾ ಪ್ರತಿತಂತ್ರಗಳನ್ನು ಹೂಡುತ್ತಾ ಬದುಕನ್ನು ಸಾಗಿಸಿದರೆ ಮಾತ್ರ ಗೆಲ್ಲಬಹುದು. ಗೆಲುವು, ಯಶಸ್ಸು, ಕೀರ್ತಿ, ಸ್ಥಾನ, ಮಾನ, ಅಧಿಕಾರ ಇವಿಷ್ಟೇ ಮನುಷ್ಯನನ್ನು ಎತ್ತರಕ್ಕೆ ಕೊಂಡೊಯ್ಯಬಲ್ಲದು. ಇದೇ ಈ ಲೋಕದ ಆತ್ಯಂತಿಕ ಸತ್ಯ. ಮತ್ತು ಈ ಸುಯೋಧನ ತನ್ನ ಬದುಕಿನಲ್ಲಿ ಕಂಡುಕೊಂಡಂತ ಪರಮ ಸತ್ಯವೂ ಹೌದು. ತಮ್ಮಂದಿರೇ, ಸೋತವರ ಕಥೆಯನ್ನು ಈ ಪ್ರಪಂಚದಲ್ಲಿ ಯಾರಾದ್ರೂ ಕೇಳುವರೇ? ಇಲ್ಲವಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡೇ ಕುರುಕ್ಷೇತ್ರ ಯುದ್ಧಕ್ಕೆ ಮುಂದಡಿ ಇಟ್ಟವರು ನಾವಲ್ವೇ? ಆದರೆ ತಮ್ಮಂದಿರೇ, ಏನಾಯಿತು ನೀವೇ ನೋಡಿದಿರಲ್ಲ. ಕುರುಕ್ಷೇತ್ರ ಯುದ್ಧ ಆರಂಭವಾಗಿ 12 ದಿನಗಳೇ ಕಳೆದವು. ಮೊದಲ 10 ದಿನಗಳು ತಾತ ಭೀಷ್ಮಾಚಾರ್ಯರ ಸೇನಾಧಿಪತ್ಯ. ಅವರ ನಿರುತ್ತರಾಯಣದ ಬದುಕಿನ ಬಗ್ಗೆ ನಾನು ಕೇಳಿದ ಅಷ್ಟೂ ಪ್ರಶ್ನೆಗಳಿಗೆ ಯಾವತ್ತೂ ಉತ್ತರವನ್ನು ನೀಡದೆ ನಿರುತ್ತರಿಯಾಗಿ ಕುರುಕ್ಷೇತ್ರದ ಉತ್ತರ ಭಾಗದಲ್ಲಿ ಸರಸರಿಯಲ್ಲಿ ಪವಡಿಸಿದ್ದಾರೆ ನೋಡಿ. ಅಲ್ಲವೇ ಆ ನಂತರ ಉಭಯ ಕುಲ ಬಿಲ್ಲೋದರೆನಿಸಿರುವಂತಹ ದ್ರೋಣಾಚಾರ್ಯರು, ಅವರ ಸೇನಾಧಿಪತ್ಯ. ಧರ್ಮದನನ್ನು ಜೀವಂತವಾಗಿ ಸೆರೆ ಹಿಡಿದು ತರಬೇಕು ಎಂಬುದಾಗಿ ಹೇಳಿದ್ದೆ. ಆದರೆ ಗುರುಗಳು ಕೂಡ ನಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸಿದರು. ಅಲ್ಲವೇ ತಮ್ಮಂದಿರೇ? ಇಂದಿನ ದಿನ ಧರ್ಮಜನನ್ನು ಸೆರೆ ಹಿಡಿಯುವ ಒಳ್ಳೆಯ ಅವಕಾಶವಿತ್ತು. ಆದರೆ ಯುಧಿಷ್ಠಿರ ಅಷ್ಟು ಸಮೀಪದಲ್ಲಿದ್ದರು. ಗುರುಗಳು ಅವನನ್ನು ಸೆರೆ ಹಿಡಿಯುವ ಅವಕಾಶವನ್ನು ಬಿಟ್ಟುಕೊಟ್ಟರು. ಹೌದು ತಮ್ಮ, ಇದನ್ನೆಲ್ಲ ನೋಡುವಾಗ ಇವರೆಲ್ಲ ಯಾರ ಕಡೆಯವರು ಎಂಬ ಅನುಮಾನ ನನ್ನಲ್ಲಿ ಮೂಡುತ್ತಾ ಇದೆ. ಊಟ ನಮ್ಮಲ್ಲಿ, ಪಕ್ಷ ಪಾಂಡವರದು ಎಂಬ ಭಾವನೆ ಕೂಡ ಹುಟ್ಟುತ್ತಾ ಇದೆ. ಅಲ್ಲ ತಮ್ಮಂದಿರೇ, ಇವರನ್ನೆಲ್ಲ ನಂಬಿ ನಾವು ಕೆಟ್ಟವೋ ಹೇಗೆ? 11 ಅಕ್ಷೋಹಿಣಿ ಸೇನೆ ನಮ್ಮದು, ಪಾಂಡವರದು ಕೇವಲ 7. ಆದರೂ ಗೆಲುವು ನಮ್ಮದಾಗಲಿಲ್ಲ. ಗುರುಗಳು ನೀಡಿದ ಭರವಸೆಯ ಮಾತುಗಳು ಶಾಲ್ಮಲಿ ವೃಕ್ಷದ ಫಲದಂತೆ ದೆಸೆ ದೆಸೆಗೆ ಹಾರಿ ಹೋಗ್ತಾ ಇದೆ. ಈ ಪ್ರಪಂಚದ ಮಹಾನ್ ಸಾಮ್ರಾಟನಾಗಿ ಮೆರೆದ ಸಮಗ್ರ ಭರತ ವಂಶದ ಮಹಾನ್ ಚಕ್ರೇಶ್ವರನಾಗಿ ಅರಳಿದ ಈ ಸುಯೋಧನನ ಬದುಕು ಕುರುಕ್ಷೇತ್ರದ ವಿಶಾಲವಾದ ಬಯಲಿನಲ್ಲಿ ಈ ಬಿಸಿಲ ಬೇಗೆಗೆ ಸಿಲುಕಿ ತತ್ತರಿಸಿ ಹೋಗುವುದೇನೋ ಎಂಬ ಭಯ ನನಗೆ ಕಾಡುತ್ತಾ ಇದೆ. ನನ್ನನ್ನು ಕಂಡು ಓ ಭರತ ವಂಶದ ಭಾಗ್ಯವೇ ಎಂದು ಕೂಗಿ ಕರೆಯುತ್ತಿದ್ದ ಹಸ್ತಿನಾಪುರದ ಜನರ ಕಣ್ಣಲ್ಲಿ ಕುಸಿದು ಹೋಗುವೆನೋ ಎಂಬ ಭೀತಿ ನನ್ನನ್ನು ಆವರಿಸುತ್ತಾ ಇದೆ. ನನ್ನ ಮನಸ್ಸಿನ ತುಂಬ ನೂರಾರು ಗೊಂದಲಗಳು, ನೂರಾರು ಅನುಮಾನಗಳು. ಈ ಕುರುಕ್ಷೇತ್ರ ನಾನು ಗೆದ್ದು ರಣಕೇಕೆ ಹಾಕಬೇಕಾದಂತ ರಂಗಸ್ಥಳ. ಆದರೆ ನನ್ನ ಕೈ ಜಾರಿ ಹೋಗ್ತಾ ಇದೆ, ನನ್ನ ಕೈ ಜಾರಿ ಹೋಗ್ತಾ ಇದೆ, ನನ್ನ ಕೈ ಜಾರಿ ಹೋಗ್ತಾ ಇದೆ. ತಮ್ಮಂದಿರೇ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ?
ಧರ್ಮಪುತ್ರನ ಪಿಡಿದರನ್ನು ಮುರವೈರಿ ಕರುಣವುಳ್ಳನಕೋ ನಮಗೆ ಸಿಕ್ಕುವನಲ್ಲ. ಮುರವೈರಿ ಕರುಣವುಳ್ಳನಕಂ ನಮಗೆ ಸಿಕ್ಕುವನಲ್ಲ. ನಿಶ್ಚಯವಿದು ಕುರುಬದಿಗೆ ನಾಳೆಗೂ ರಣದೊಳಚುಲಲ ಹೊರ ತೆಗೆದು ತಪ್ಪಿದ ದುರದೊಳಗೆ ಪೂಪನವು ಸೆರೆ ಬಿಡಿವೆ ಮಿಡಬಿರಿ ಜಾತಿಗಳು ತಡೆಬಲ ಬಿಡಿ ಚಿಂತವೆ ಎಂದನು. ಗುರುಗಳಿಗೆ ವಂದಿಸಿಕೊಂಡಿದ್ದೇನೆ. ಸಮುದ್ರದ ಬದಿಯಲ್ಲಿ ಮನೆ ಮಾಡಿದ ಮೇಲೆ ಮೊರೆ ಬರ್ತದೆ ತೆರೆ ಬರ್ತದೆ ಅಂತ ಅಂಜುವ ಪ್ರಶ್ನೆ ಇಲ್ಲ. ಓಹೋ, ಯುದ್ಧಕ್ಕೆ ಕಟಿಬದ್ಧರಾಗಿ ಸುರವೀಳ್ಳಿಯನ್ನಿದ್ದ ಮೇಲೆ ಬಂದ ಸೋಲಿಗಾಗಲಿ ಒಂದರಂತಹ ಬೇಕಾಗಲಿ ನಾವು ಸದಾ ಸ್ವಾಗತಕ್ಕೆ ಸಿದ್ಧರಾಗಿರಬೇಕು. ಹೌದು ಗುರುಗಳೇ. 12ನೇ ವಸತಿ ಯುದ್ಧ ಒಂದರ್ಥದಲ್ಲಿ ನಮಗೆ ಗೆಲುವನ್ನು ತಂದು ಒದಗಿಸಿತೋ ಎನ್ನುವ ಹಾಗೆ ನಮ್ಮ ಕೈಯಿಂದ ಜಾರಿ ಹೋಗಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಧರ್ಮರಾಯರನ್ನು ಸೆರೆ ಹಿಡಿಯುತ್ತೇವೆ ಎನ್ನುವ ಹಾಗೆ ನಿನ್ನೆ ದಿವಸ ನಿನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೆ. ಹೌದು ಗುರುಗಳೇ, ನಿಮ್ಮ ಭರವಸೆ ಮಾತುಗಳನ್ನು ನಂಬಿಕೊಂಡೇ ಇದ್ದವನು ನಾನು. ಆದ್ರೇನು ಮಾಡುವುದು ಹೇಳು. ಏನು ನೋಡಿ, ಚಮತ್ಕಾರಕ್ಕೆ ದೃಷ್ಟದೇವತೆಯಾದಂತಹ ಆ ಕೃಷ್ಣ ಅವರ ಪಕ್ಷದಲ್ಲಿ ಯಾವತ್ತಿನ ತನಕ ಇರ್ತಾರೆ. ಅವರ ಶ್ರೀರಕ್ಷೆಯಿಂದ ಅವರ ಪರಿಪುಷ್ಟರಾಗಿರುವಲ್ಲಿವರೆಗೆ ಧರ್ಮಜರನ್ನಾಗಲಿ ಪಾಂಡವ ಪಕ್ಷವನ್ನು ಸಾಧಿಸುವುದಕ್ಕಾಗಲಿ ನಮ್ಮಿಂದ ಸಾಧ್ಯ ಇಲ್ಲ ಎನ್ನುವುದು ನಿನ್ನೆ ವಿದಿತವಾಯಿತಲ್ಲ. ಹೌದೇ ಗುರುಗಳೇ. ಆದರೆ ಈಗ ನೀವು ಹೇಳುತ್ತಿರುವ ಮಾತು ಏನೆಂದರೆ, ಚಿಂತೆಯನ್ನು ಬಿಡು ಕೌರವ, ಧರ್ಮಜನನ್ನು ನಾನು ಸೆರೆ ಹಿಡಿದು ತರುತ್ತೇನೆ, ಮತ್ತೆ ಭರವಸೆಯ ಮಾತುಗಳು ಕೊಡುತ್ತೇನೆ. ಹೇಗೆ ಗುರುಗಳೇ? ಆದರೆ ನೀವು ನನಗೆ ಸ್ಪಂದಿಸಬೇಕು. ಹೇಗೆ ಗುರುಗಳೇ? ಏನು ಮಾಡಬೇಕು? ಕೃಷ್ಣಾರ್ಜುನರಿದ್ದಾರಲ್ಲ, ಅವರು ಕುರುಕ್ಷೇತ್ರದಿಂದ ತಪ್ಪಬೇಕು. ಆ ಹೊತ್ತಿನಲ್ಲಿ ವಿಶೇಷವಾದಂತಹ ಚಮತ್ಕಾರದ ಮೂಲಕ ಪಾಂಡವ ಸೇನೆಯನ್ನು ಸೋಲಿಸಿ ನಿನಗೆ ಅರ್ಜನೀಯವಾದಂತಹ ವಿಜಯವನ್ನು ನಾನು ಒದಗಿಸಿಕೊಡ್ತೇನೆ. ಮತ್ತೆ ಮೂಲಕ ಗುರುಗಳೇ, ಕುರುಕ್ಷೇತ್ರ ಯುದ್ಧದ 11ನೇ ದಿನ ಸೇನಾಧಿಪತಿಯನ್ನು ವಹಿಸಿಕೊಂಡಂತ ನೀವು ಶಕಟ ವ್ಯೂಹವನ್ನು ರಚಿಸಿ ಪಾಂಡವರನ್ನು ಯುದ್ಧಕ್ಕೆ ಕರೆಸಿದ್ದೀರಿ. ಸರಿ, ಪ್ರಯೋಜನ ಆಗಲಿಲ್ಲ. ಇಲ್ಲ. 12ನೇ ದಿನ ಹಿಂದಿನ ದಿನ ನೀವು ಗರುಡ ವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಕರೆದಿರಿ. ಸರಿ, ಧರ್ಮದ ಸೆರೆ ಸಿಕ್ಕಲಿಲ್ಲ. ಈಗ ಮತ್ತೊಂದು ವ್ಯೂಹದ ಬಗ್ಗೆ ಹೇಳ್ತೀರ. ನಾಳೆ ಯಾವ ವ್ಯೂಹವಲ್ಲ, ನಾಳೆಗೂ ನಾವು ಪದ್ಮವ್ಯೂಹವನ್ನು ರಚಿಸಿ ஆளுகள் பொக்கவர் மரணிர்த்து துள்தாதரேளிரவ மாடு ನಸ್ತ್ರ ಸನ್ಯಾಸವು ಬಾಳ್ಪೆನಿದು ದಿಟವೆನ್ನನು ಗೌರವೇಶ್ವರ ಆಚಾರ್ಯರೇ, ನಾಳಿನ ಯುದ್ಧಾಂಗಣದಲ್ಲಿ ನನ್ನಿಂದ ರಚಿತವಾಗುವಂತಹ ವಿಶಿಷ್ಟವಾದಂತಹ ಒಂದು ಕೋಟೆ. ಅದು ಸಾಮಾನ್ಯವಾದದ್ದಲ್ಲ. ಪದ್ಮವ್ಯೂಹ, ಚಕ್ರವ್ಯೂಹ. ಆ ವ್ಯೂಹವನ್ನು ಕೃಷ್ಣಾರ್ಜುನನ ಹೊರತಾಗಿ ಮಿಕ್ಕವರಿಂದ ಭೇದಿಸುವುದಕ್ಕೆ ಸಾಧ್ಯ ಇಲ್ಲ. ಹರ ಬರ್ತಾನೋ, ವಿರಿಂಚಿ ಬರ್ತಾನೋ, ಯಾರೇ ಬಂದು ಅವರನ್ನು ಎದುರಿಸುವುದಕ್ಕೆ ಸಶಕ್ತರಾಗಿ ನಿಲ್ಲಬಲ್ಲಂತಹ ನನ್ನನ್ನು ನೀನು ಧೈರ್ಯವಾಗಿ ನಂಬು. ನಾಳಿನ ದಿವಸ ವಿಶೇಷವಾದಂತಹ ಜಯವನ್ನು ಒದಗಿಸುವುದಕ್ಕೆ
ಆ ಚಕ್ರವ್ಯೂಹವೇ ನಮಗೆ ಪ್ರಧಾನ ಸಾಧನವಾಗುತ್ತದೆ. ಒಂದು ವೇಳೆ ಹೇಳಿದಂತಹ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ದ್ರೋಣನಿಗೆ ಸಾಧ್ಯವಾಗಲಿಲ್ಲ ಅಂತಾದ್ರೆ ಶಸ್ತ್ರ ಸನ್ಯಾಸ ಮಾಡ್ತೇನೆ, ಶಸ್ತ್ರ ಸನ್ಯಾಸ ಮಾಡ್ತೇನೆ. ಗುರುಗಳೇ, ಈಗ ಇದು ಹೊಸ ವ್ಯೂಹ, ಪದ್ಮವ್ಯೂಹ ಎಂಬುದಾಗಿ ಹೇಳುತ್ತೀರಿ. ಗುರುಗಳೇ, ನಿಮ್ಮ ಮಾತುಗಳನ್ನು ಕೇಳಿದಾಗ ಬಹಳ ಧೈರ್ಯ ಬರ್ತಾ ಇದೆ. ನಿರಂತರವಾದ ಸೋಲಿನಿಂದ ಕಂಗೆಟ್ಟಂತ ಈ ದುರ್ಯೋಧನನಿಗೆ ನಿಮ್ಮ ಸಮಾಧಾನದ ಮಾತುಗಳು ಒಂದು ಅರ್ಥದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಆಯಿತು. ನಿನ್ನ ಮುಖ ನೋಡುವಾಗಲೇ ದಿನೇಶನ ಹಾಗೆ ಅರಳುವುದು ಕಾಣುತ್ತದೆ. ಆಹಾ, ನೋಡಿ ಗುರುಗಳೇ, ನಮ್ಮವರನ್ನು ಪ್ರಾಣ ಬಂದ ಹಾಗೆ ಕಾಣುತ್ತಾ ಇದೆ. ಗುರುಗಳೇ, ಹೇಗೆ ಆ ಪದ್ಮವ್ಯೂಹ ಅದು ಹೇಗಿರ್ತದೆ ಗುರುಗಳೇ, ಹೇಗಿರುತ್ತದೆ? ಗರಡಿಯಾಚಾರ್ಯದಿಲ್ತೆನುತ ಘನಚೌರ್ಯಮೋ ಕುರುರಾಯನೊಡನು ಸಿರುತ ಕ್ಷಣವೇ ನಿಲ್ಲಿಸಿದೋ ತುರಗ ವಕ್ಷೋಗಿಣಿಗಳು ಸಾಲು ಸಾಲಿನಿವೋ ಕರಿಘಟೆಗಳಂ ಶತಸಹಸ್ರಮಂ ರಥಗಳ50,000 ತುರಗ ವಕ್ಷೋಗಿಣಿಗಳು ಸಾಲು ಸಾಲಿನೋ ವರಪದಾದಿಗಳ 5,00,000 ಪಂಕ್ತಿಯು ಬರುಠವಿಸಿ ಬಾಗಿಲೊಳಗ ಜಯದ್ರಥನ ನಿಲ್ಲೆಂದಳ ದ್ರೋಣ ಅಂದು ವಿಶಿಷ್ಟವಾದ ಸಂಬಂಧತೆಯಿಂದ ಒಳಗೂಡಿದಂತಹ ಚಕ್ರವ್ಯೂಹದ ರಚನೆಗೆ ಬೇಕಾದಂತಹ ವಸ್ತು ವಿಷಯಗಳನ್ನು ನಾನು ವಿಶದೀಕರಿಸಿದ್ರೆ ಅದನ್ನೆಲ್ಲ ಒಟ್ಟು ಸೇರಿಸಿಯಲ್ಲ ನೀವು. ಖಂಡಿತವಾಗಿಯೂ ಗುರುಗಳೇ, 50,000 ಕರಿ ಘಟಗಳು, ಮಲಗರಗಳು, ಅಷ್ಟೇ ಸಂಖ್ಯೆಯ ರಥಗಳೂ ಬೇಕು. 1,00,000 ಕುದುರೆಗಳು ಬೇಕು. 1,00,000 5 ಲಕ್ಷದಷ್ಟು ಪದಾರ್ಥಗಳು ಬೇಕು. ಇವರನ್ನೆಲ್ಲ ಸವ್ಯ ತಿರುಗುವಂತೆ ಮಾಡಿ ಒಂದು 7 ಸುತ್ತಿನ ಕೋಟೆ ಹೀಗೆ ರಚನೆಗೊಳ್ಳಬಹುದಾದಂತಹ ವ್ಯೂಹದ ದ್ವಾರಭಾಗದಲ್ಲಿ ನಿನ್ನ ಭಾವನಟ್ಟರಾದಂತಹ ಜಯದ್ರಥನನ್ನೇ ನಿಲ್ಲಿಸ್ತೇನೆ. ಸರಿಯಾಗಿದೆ. ಯಾಕೆ ಬಲ್ಲಯ್ಯ? ಯಾಕೆ? ಈಶ್ವರಾನುಗ್ರಹದಿಂದ 1 ದಿವಸದ ಮಟ್ಟಿಗೆ ಪಾರ್ಥನನ್ನು ಹೊರತುಪಡಿಸಿ ಮಿಕ್ಕ 4 ಪಾಂಡವರನ್ನು ಗೆಲ್ಲುವಂತಹ ಶಕ್ತಿ ಅವರಿಗೆ ಇದ್ದೇ ಇದೆ. ಅದನ್ನು ಈ ಹೊತ್ತಿನಲ್ಲಿ ಬಳಸಿಕೊಳ್ಳುತ್ತಾ ನಿನಗೆ ಜಯವನ್ನು ಒದಗಿಸುವುದಕ್ಕೆ ನಾನಿದ್ದೇನೆ. ಗುರುಗಳೇ, ಎಲ್ಲರೂ ಬಂದು ಕುಟ್ಟುವವರೇ, ಆದರೆ ನೀವು ಬಂದು ಕಟ್ಟುತ್ತಾ ಇದ್ದೀರಿ. ಹೌದು, ಇದು ನಮಗೆ ಬೇಕಾದುದು. ಗುರುಗಳೇ, ಹೇಗೆ ಈ ಬಾರಿ ನಮ್ಮ ಪದ್ಮ ಅರಳಬಹುದೇ? ಅರಳಿ ಆಗಲೇ ಆಗಿದೆ. ಧರ್ಮದ ಸಿಕ್ಕಾನೆ ನೋಡು, ನಾನು ನೀಲಕಾಶೆಯನ್ನು ನಿನಗೆ ತೋರಿಸ್ತೇನೆ ಆ ಮೂಲಕವಾಗಿ ಭರವಸೆಯನ್ನು ಹೊಂದು. ಪ್ರತಿ ಬಾರಿಯೂ ನೀವು ಈ ಬಾರಿ ಗೆಲುವು ನಮ್ಮದೇ ಎಂಬುದಾಗಿ ಹೇಳುತ್ತಾ ಬಂದಿದ್ದೀರಿ. ಈ ಬಾರಿ ಹೇಗಾಗಬಹುದು ಗುರುಗಳೇ? ಕೊನೆಯ ಅನುಮಾನ. ಧೈರ್ಯ ತಾಳು, ವಿಶ್ವಾಸಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇದು ಧನ್ಯೋಸ್ಮಿ ಗುರುಗಳೇ. ನೋಡಿದೆಯೇನೋ? ಅದ್ಭುತವಾಗಿದೆ ಗುರುಗಳೇ. ಇಲ್ಲಿ ಯಾರು ಹೇಗೆ ಅಂತ ಉಂಟು. 7 ಸುತ್ತಿನ ಕೋಟೆಯ ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿಕಾಕಾರ, ಅಲ್ಲಿ ಶ್ವೇತಚಿತ್ರದ ಅಡಿಯಲ್ಲಿ ನೀನೇ ಇರುತ್ತ. ಸುತ್ತಮುತ್ತ ತಿರುಗುವಂತಹ ಸೇನೆಯಲ್ಲಿ ಒಂದೊಂದು ಸುತ್ತಿನಲ್ಲಿ ಒಬ್ಬೊಬ್ಬ ಚತುರಮತಿ, ಒಬ್ಬೊಬ್ಬ ಭಟಾಗ್ರಗಣ್ಯನಿತ್ತು. ಈ ದಿವಸದ ವಿಜಯವನ್ನು ಒದಗಿಸಿಕೊಡುವುದಕ್ಕೆ ಹೀಗೆ ಸನ್ನದ್ಧರಾದ್ರೆ ನೀನು ಮಾಡಬೇಕಾದ ಕರ್ತವ್ಯವನ್ನು ಮರೆತು ಬಿಡಬೇಡ. ಕೃಷ್ಣಾರ್ಜುನರನ್ನು ಕುರುಕ್ಷೇತ್ರದಿಂದ ಸ್ವಲ್ಪ ದೂರ, ಅರ್ಥಾತ್ ಚಕ್ರವ್ಯೂಹದ ಕಡೆಗೆ ಅವರು ಮುಖ ಮಾಡದಂತೆ ಏನಾದೊಂದು ಕಾರ್ಯಜಾಣ್ಮೆಯನ್ನು ನಡೆಸಕ್ಕಂತೂ ನಿನಗೆ ಹೊಣೆಗಾರಿಕೆ. ಅಷ್ಟೇ ಅಲ್ಲ ಗುರುಗಳೇ, ನೀವು ಹೇಳಿದ ಕೆಲಸ ಆಯಿತು ಎಂಬುದಾಗಿ ಭಾವಿಸಿಕೊಳ್ಳಿ. ಗುರುಗಳೇ, ಇನ್ನೂ ತಲೆಬಿಸಿ ಮಾಡಬೇಡ. ಇಲ್ಲ ಗುರುಗಳೇ, ಸ್ವಲ್ಪ ವಿಶ್ರಾಂತಿ ಪಡೆ. ಆಗಲಿ ಗುರು. ವಿಶ್ವಾಸವೇ ನಮ್ಮನ್ನು ಕಾಯುತ್ತದೆ. ಆಗಲಿ ಗುರು. ಯಾರನ್ನು ನೀವು ನಂಬುವುದಿಲ್ಲ,
ಸ್ವಲ್ಪ ಕೊಳಸು ಗಟ್ಟಿ ಮಾಡಿ. ಇಲ್ಲ, ಈಗ ನಡೆಸಲಿಕ್ಕೆ ಆರಂಭಿಸಿದ್ದೆ. ಅವನಿಪತಿ ಕೇಳಿತ ಭುಜ ವ್ಯೂಗವನ್ನು ರಚಿಸಲು ಕಾಣುತ್ತಾಗ ಕೌರವನು ಗಿಕ್ಕಲು ಬಳಿಕ ಸಮಸಪ್ತಕರು ಸಂಗರದಿ ಕಾಣುತ್ತ ಕಿಕ್ಕಲು ತಮ್ಮಂದಿರೇ, ಗುರುಗಳಾದ ಮಾತುಗಳನ್ನು ಕೇಳಿದ್ದೀರಲ್ಲವೇ? ಅವರ ಮಾತನ್ನು ಕೇಳಿದ ನಂತರ ನನ್ನೊಳಗೆ ತುಂಬಿದ್ದ ಅಷ್ಟೂ ಭಾರವು ಒಮ್ಮೆ ಇಳಿದು ಹೋಯಿತು. ಅರ್ಜುನನನ್ನು ಕುರುಕ್ಷೇತ್ರದಿಂದ ದೂರ ಮಾಡುವುದಕ್ಕೆ ಒಂದು ಉಪಾಯ ಇದೆ. ನಮ್ಮ ಗೆಳೆಯರು ಸಂಶಪ್ತಕರು, ಅವರನ್ನು ಬರ ಹೇಳಿ ಅರ್ಜುನನೊಡನೆ ಯುದ್ಧ ಮಾಡುವಂತೆ ಹೇಳಿ ಕಳುಹಿಸುತ್ತೇನೆ. ಈಗ ಹೊರಡೋಣವೇ? ಬಳಿ ಬಳಿ ರಾಕ್ಷಸಗೋದ್ಧಾರಕ್ಕೆ ಇರುವಂತಹ ಸ್ಥಳ ಯಾರದ್ದು ಕೇಳಿದ್ದೀರಿ? ಸಂಶಪ್ತಕರೆಂದು ಕೇಳಿದ್ದೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯ ಆಲಿಸಬೇಕು. ಭರತೆಯು ವೀಳುವ ಕೊಡುತ್ತ
ಧಲೆಗರು ಜದಿ ಸಮ ಸಪ್ತಕರು ಧರ್ಮಜನನ್ನು ಜೀವ ಸಹಿತವಾಗಿ ಬಂಧಿಸುವಲ್ಲಿ ಕೌರವನ ಸೇನೆ ಸೋತಿರುವುದರಿಂದ ಕುರುಕ್ಷೇತ್ರದ ಬೇರೊಂದು ರಣಾಂಗಣದಲ್ಲಿ ಅರ್ಜುನನೊಂದಿಗೆ ಯುದ್ಧ ಮಾಡಲು ನಮ್ಮ ಗೆಳೆಯನಾದ ಕೌರವನಿಂದ ಸೂಚನೆ ಬಂದಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯವೇನು? ತಂದೆಯ ಕೊಂದ ತನನು ತಂದೆಯ ಕೊಂದ ತನನು ಎಂದೆಲ್ದಿಗೂ ಬಿಡಿ ಭೈರವ ಮುಂದಾಗುವ ಕಾರ್ಯವನ್ನು ನಾಡೆಂದು ಕರೆದು ಕೂತರನು ಶತ್ರುವನ್ನು ಕೊಲ್ಲು ಲವಾದಲ್ಲಿ ಅವರಿಂದ ಕೊಲ್ಲಲ್ಪಟ್ಟು ವೀರ ಸ್ವರ್ಗಕ್ಕೆ ಹೋಗು ಎಂದು ಪ್ರತಿಜ್ಞೆ ಮಾಡಿದವರು ನಾವು. ಹಾಗಾಗಿ ಯಾವುದೇ ಕಾರಣಕ್ಕೂ ರಣರಂಗದಿಂದ ಹಿಮ್ಮೆಟ್ಟುವಂತಿಲ್ಲ. ಅರ್ಜುನನನ್ನು ಸೆರೆಹಿಡಿಯುವಲ್ಲಿ ಹಿಂದೆ ಮುಂದೆ ನೋಡುವವನು ನಾನಲ್ಲ. ನಮ್ಮ ಗೆಳೆಯನಾದಂತ ಶ್ರೀಯೋಧನ ಯುದ್ಧಕ್ಕಾಗಿ ನಮ್ಮನ್ನು ಆಹ್ವಾನಿಸಿದ್ದಾನೆ ಎಂದಾದಲ್ಲಿ ಇದು ನಮಗೆ ಸಂತೋಷದ ವಿಚಾರ. ಆತನೊಡನೆ ಯುದ್ಧಕ್ಕೆ ಮಾಡುವುದಕ್ಕೆ ಬೇಕಾಗಿ ನಾವೆಲ್ಲ ಸದಾ ಸಿದ್ಧ ಸದಾ ಸಿದ್ಧ. ನಮ್ಮ ತಂದೆಯನ್ನು ಕೊಂದ ಆ ಪಾರ್ಥರನ್ನು ಸದೆಬಡಿಯಲು ಇದೊಂದು ಸುವರ್ಣಾವಕಾಶ. ಹಾಗಾಗಿ ತಡ ಮಾಡುವುದು ಬೇಡ, ಹೋಗೋಣ ಮುಂದೆ. ಹಾಗೆ ಆಗಲಿ. ಸುರಪನಾದನ ಯೋಚಿಸುತ್ತಾ ಸುರಪನಂದನ ಯೋಚಿಸುತ್ತಾ ನಿರ್ಧರಿಸಲಾರದೆ ಬಂದು ವಿನಯದಿ ಅಸುರಾಂತಕನಿಗೆ ಅರಗಿದನು ಭಕ್ತಿಯಲಿ. ಪರಮಾತ್ಮ ಏನಾಯಿತು? ಒಂದೆಡೆಯಿಂದ ಸಂಶಕ್ತಕರು ದೂತನನ್ನು ಕಳುಹಿಸಿ ಅವರೊಡನೆ ಯುದ್ಧವನ್ನು ಮಾಡುವುದಕ್ಕೆ ಕರೆ ನೀಡಿದ್ದಾರೆ. ಇತ್ತ ಕಡೆಯಿಂದ ಗುರುಗಳಾದಂತಹ ದ್ರೋಣಾಚಾರ್ಯರು ತಾವು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಆಹ್ವಾನ ನೀಡಿದ್ದಾರೆ. ಏಕಕಾಲಕ್ಕೆ
ಎರಡೂ ಕಡೆಯಲ್ಲಿ ಸಮರಕ್ಕೆ ಹೇಗೆ ಹೋಗಲಿ ಎಂಬ ಚಿಂತೆ ಈಗ ಆರಂಭವಾಗಿದೆ. ಈ ಚಿಂತೆಯ ಪರಿಹಾರ ಕೃಷ್ಣ ನಿನ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ಯಾರೊಂದಿಗೆ ಯುದ್ಧಕ್ಕೆ ಹೋಗಬೇಕೆಂದು ತಿಳಿಯದೆ ಗೊಂದಲಕ್ಕೀಡಾಗಿದ್ದೇನೆ. ನನ್ನ ಈ ಸಂದಿಗ್ಧತೆಯನ್ನು ಪರಿಹರಿಸುವೆಯಾ ದೇವಾ? ದೇವಾ, ಪರೀಕ್ಷಣ ಯೋಚಿಸುವೆ. ಆಯ್ತು ಸ್ವಾಮಿ. ಅಳಿಯನಿ ಮೋಹರದುಳ್ ಉಳಿದರಿಲ್ಲವಗೆ ಅಳಿಯನಿ ಮೋಹರದುಳುಳಿದರಿಲ್ಲವಗೆ ಮುಲ್ದಣಿವಿಲ್ಲ ಕಲಿಯುಗದೊಳೆನುವುದ ಮುಂದಳಿವಿಲ್ಲ ಕಲಿಯುಗದೊಳೆನುತ ಬಗೆವನೆ ನಿನ್ನಯ ಕುಮಾರನೆ ಸಮರವನು ಬಗೆವನೆ ನಿನ್ನಯ ಕುಮಾರನಿ ಸಮರವನು ತೆಗೆಯದೀತಕಿ ಬಂಡತನವೋ ಬಗೆವನೇ ಸ್ವಾಮಿ, ನಿನ್ನ ಈ ಚಿಂತೆ ಅರ್ಥಪೂರ್ಣವೇ ಸರಿ. ಆದರೆ ನಿನಗೆ ಮೊದಲು ಕರೆ ಕೊಟ್ಟವರು ಸಂಶಕ್ತಕರಲ್ಲವೇ? ಹಾಗಾಗಿ ನಾವು ಅವರಲ್ಲಿಗೆ ಹೋಗೋಣ. ಹಾಗಾದರೆ ಚಕ್ರವ್ಯೂಹ ಭೇದನ? ಚಕ್ರವ್ಯೂಹ ಭೇದಿಸುವುದಕ್ಕೆ ನಮ್ಮಲ್ಲಿ ತುಂಬಾ ಮಂದಿ ವೀರರಿದ್ದಾರೆ. ಅದರಲ್ಲಿಯೂ ನಿನ್ನ ಮಗ ಅಭಿಮನ್ಯು ನನ್ನ ಮಗನೇ ಷೋಡಶ ಕಳೆಯಿಂದ ಕಂಗೊಳಿಸುತ್ತಾ ಇದ್ದಾನೆ. ಆದರೆ ಅವನು ಪುಟ್ಟ ಬಾಲಕನಲ್ಲವೇ ದೇವ? ಅವನು ಸಣ್ಣವನಾದರೂ ಪರಾಕ್ರಮಿಯಾಗಿದ್ದಾನೆ. ನನ್ನಿಂದ ಮತ್ತು ನಿನ್ನಿಂದ ಬೇಕಾದ ಅಸ್ತ್ರ ಶಸ್ತ್ರ ವಿದ್ಯೆಗಳನ್ನು ಚೆನ್ನಾಗಿ ಕಲಿತಿದ್ದಾನೆ. ಅವನ ಹೆಸರು ವರ್ಚಸ್ಸು ತಾಯಿಯಾಗಿ ಉಳಿಯಬೇಕಾದರೆ ಆತ ದ್ರೋಣಾಚಾರ್ಯರು ಹೇಳಿದ ಚಕ್ರವ್ಯೂಹವನ್ನು ಇರಿಸಬೇಕು. ಅದಕ್ಕಾಗಿ ನಾವು ಅವಕಾಶ ಮಾಡಿಕೊಳ್ಳಬೇಕು. ಹಾಗಾಗಿ ನಾವು ಸಾಗಬೇಕಾದದು ಸಂಶಕ್ತಕರ ಕಡೆಗೆ. ದೇವಾ, ನಿನ್ನಿಂದಲೇ ಇಂಥ ಒಂದು ಮಾತು ಬಂದಿದೆ ಎಂದಾದರೆ ಹಿಂದೆ ಮುಂದೆ ನೋಡಲುಂಟೆ. ಹಾಗಾಗಿ ಸಂಸಪ್ತಕರ ಕೂಡ ಯುದ್ಧಕ್ಕೆ ತೆರಳೋಣವಂತೆ.
ಅನುಪೋದ ಠಾವ ನಿನಗೆ ತೋರ್ಪವೆಂದರು. ಇಷ್ಟಕ್ಕೆಲ್ಲ ಕಾರಣವೆಂದು ನೀನು ತಿಳಿದ ಮೇಲೆ ನನ್ನ ತಂದೆಯನ್ನು ಕೊಂದ ಪಾಪಿ ನೀನು. ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದೆ. ಸಿಕ್ಕಿದೆಯಾ? ಬಿಡೆವು ಬಿಡೆವು. ನನ್ನ ತಂದೆ ಹೋದ ಸ್ಥಳವನ್ನು ನಿನಗೆ ತೋರಿಸುತ್ತೇನೆ. ನನ್ನ ತಂದೆ ಆತ್ಮಕ್ಕೆ ಸಾಥಿಯನ್ನು ಕೊಡುತ್ತೇನೆ. ಬಾ ಮುಂದೆ. ನರನು ಗಾಂಧೀವ ಧನುವ ಸರಳ ಮಳೆಯ ಕರೆದನಾಗ ಪಡಪಡೆನುತ್ತಲಿ. ಸರಳ ಮಳೆಯ ಕರೆದನಾಗ ಪಡಪಡೆನುತ್ತಲಿ. ಕೊಂದಿದ್ದೇನೆ ಎಂಬುದನ್ನು ತಿಳಿದು ಅದೇನು ಸಾಧಿಸುವುದಕ್ಕೆ ಬಂದಿರುವಿರಲ್ಲ. ತಂದೆ ಇದ್ದಲ್ಲಿ ಮಕ್ಕಳು ಇರಬೇಕು. ಹಾಗಾಗಿ ಎಲ್ಲರನ್ನು ಒಟ್ಟಿಗೆ ಅಲ್ಲಿಗೆ ಕಳುಹಿಸುತ್ತೇನೆ, ಸಿದ್ಧರಾಗಿ. ಧರ್ಮರಾಜ ಹಾಗೂ ಭೀಮಸೇನೆಯರ ಪ್ರೋತ್ಸಾಹದ ಮಾತುಗಳಿಂದ ಉತ್ಸಾಹಗೊಂಡು ಈ ಅಭಿಮನ್ಯು ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ನಾವೀಗ ಹೊರಟು ನಿಂತಿದ್ದೇವೆ. ಸಾರಥಿ, ತಂದೆ ತಾಯಂದಿರ ವಂಶಕ್ಕೆ ಕೀರ್ತಿಯನ್ನು ತರುವ ಕೆಲಸವನ್ನು ಈ ಅಭಿಮನ್ಯು ಮಾಡಲು ಹೊರಟು ನಿಂತಿದ್ದಾನೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಹಾರಿಸುವುದು
ಬೇಡವೆಲೆ ಮಗನೇ ನೆನೆವರಿ ಮರಣಮೋನಿಲ್ಲ ಬೇಡವೆಲೆ ಮಗನೇ ನೆನೆವರಿ ಮರಣಮೋನಿಲ್ಲ ಕೂಡಾರು ರಣಗೆ ಹೋಗಿಲ್ದವರು ನಿಲ್ಲ ನೀಗಾಡಿ ರಾಜ್ಯಗಳನ್ನು ಬಯಸಿ ರಾಜ್ಯಗಳನ್ನು ಬಯಸಿ ತಂದೆಗಳು ಪುವರಿ ಬೇಗ ಹೇಳು ಕೇಳು ಕೇಳದೆಳು ಬೇಡ ಮಗನೇ ಕಂದ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ ಮಗನೇ. ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಉತ್ಸಾಹದಿಂದ ಹೊರಟು ನಿಂತವನಿಗೆ ಹೌದು ತಾಯಿ. ವಿಚಾರವನ್ನು ಅರಿತು ನಾನು ಈ ಕಡೆಗೆ ಧಾವಿಸಿ ಬಂದವನು. ಹಾ, ವಾರ್ತೆಯನ್ನು ಕೇಳಿದಾಕ್ಷಣ ಬರಸಿಡಿಲೇ ಬಡಿದಂತಹ ಅನುಭವವಾಯಿತು ಮಗನೇ. ಯಾಕೆ ತಾಯಿ? ಕಾರಣವಿದೆ. ಶಾಪಾದಪಿ ಶರಾದಪಿ ಎನ್ನುವಂತಹ ನೆಗಳ್ತಿಯನ್ನು ಪಡೆದವರು ದ್ರೋಣಾಚಾರ್ಯರು. ಅವರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದು ಬಂದೆ. ಹೌದು. ಹೆತ್ತ ತಾಯಿಯಲ್ಲಿ ಒಂದು ಮಾತು ಹೇಳಬೇಕೆನ್ನುವಂತಹ ಆ ಅರಿವು ಇಲ್ಲದೆ ಹೋಯ್ತೆ ಮಗನೇ. ಇಲ್ಲ ತಾಯಿ. ನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಹಾ, ಈ ಕಡೆಗೆ ಬಂದಿದ್ದೇನೆ. ಇದು ಅಲ್ಲಿರುವವರು ಸಾಮಾನ್ಯರಲ್ಲ, ಅತಿರಥ ಮಹಾರಥರಿದ್ದಾರೆ. ತಿಳಿದಿದೆ ತಾಯಿ, ತಿಳಿದಿದೆ. ಹಾಗಿರುವಾಗ ಹಾ, ಸಣ್ಣವ ನೀನು ಆ ಅಭೇದ್ಯವಾದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹೋಗುವುದು ಸರಿಯಲ್ಲಪ್ಪ. ಮಾ, ಬೇಡ, ಹೋಗುವುದು ಬೇಡ. ಮಾ. ಬೇಡುವ ತಾಯಿ ತಡೆಯದಿರು ಎಲ್ಲ ತಡೆಯದಿರು ತಡೆಯದಿರು ಎಲ್ಲ ತಾಯಿ ಬೇಡುವ ತಾಯಿಗೆ ತಡೆಯದಿರಲ್ಲ ನಿಂದು ತಡೆಯದಿರು ಎನ್ನ ಇಂದು ರಣ ಕೇಡಿಗನು ರಣ ಕೇಡಿಗನು ನಾನಲ್ಲ ದುರವಾ ರಣ ಕೇಡಿಗನು ರಣ ಕೇಡಿಗನು ರಣ ಕೇಡಿಗನು ನಾನಲ್ಲ ದುರವಾ ದುರವಾ ಜಯಿಸು 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 ಎಂದು ಎಂದು ಆಡುವುದು ಸಗದರಿಪು ಪಲಕಲ್ಜಿ ಚಿಲ್ತೆಯೋ ಆಡುವುದು ಸಗದರಿಪು ಪಲಕಲ್ಜಿ ಚಿಲ್ತೆಯವು ಚಿಲ್ತೆಯೋ ಬಿಡು ಪರಸಿಗಳು ಪಿಂದನು ಪರಸಿ ಕಳುಗು ತಾಯಿ ತಡೆಯದಿರು 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 ರಣಕ್ಕೆ ಆ
ಬಿದ್ದಿ ತಾಯಿ. ಯಾಕಪ್ಪ? ವೀರ ಭಾರತನ ಮಡದಿ, ತ್ರಿಲೋಕ ವಿಜಯಿಯಾದ ಅರ್ಜುನನ ಮಡದಿ ನೀನು. ಕುರುಕ್ಷೇತ್ರದಲ್ಲಿ ಹೋರಾಡಿ ವಿಜಯಶಾಲಿಯಾಗಿ ಬಾ ಮಗನೆಂಬ ಮಾತು ನಿನ್ನ ಬಾಯಿಂದ ಬರಬೇಕಿತ್ತು ತಾಯಿ. ಆದರೆ ನೀನು ನನ್ನನ್ನು ರಣಾಂಗಣಕ್ಕೆ ಹೋಗುವುದಕ್ಕೆ ತಡೆಯುತ್ತಿದ್ದೀರಲ್ಲ ತಾಯಿ. ಏನಿದು ತಾಯಿ? ತಾಯೇ, ಶತ್ರು ಸೇನೆ ಬಗ್ಗೆ ಅಂಜಿಕೆಯನ್ನು ಬಿಟ್ಟು ಬಿಡು. ಈ ನಿನ್ನ ಮಗ ರಣಾಂಗಣದಲ್ಲಿ ಹೋರಾಡಿ ವಿಜಯಶಾಲಿಯಾಗಿ ಬರುತ್ತಾನೆ. ಆಶೀರ್ವದಿಸಿಕೊಂಡು ಹಿಸಮ್ಮ. ನಿನಗೆ ಆಶೀರ್ವಾದವನ್ನು ಮಾಡಿದವರು ದೊಡ್ಡ ತಂದೆಯವರಲ್ವೇ? ಹೌದು. ಆದ್ರೆ ಹೆತ್ತ ತಾಯಿಯಾಗಿ ನಾನು ಆಲೋಚನೆಯನ್ನು ಮಾಡುವುದು ಬೇಡವೇ ಮಗನೇ? ತಾಯೇ, ನನ್ನ ಮಾತನ್ನು ಕೇಳುತ್ತೀಯ? ಯಾಕೆ ತಾಯಿ? ಸುಮ್ಮನೆ ಯುಧಿಷ್ಠಿರೋ ಮರುಳಾದ ನಿಲ್ದೋ ಸುಮ್ಮನೆ ಯುಧಿಷ್ಠಿರೋ ಮರುಳಾದ ನಿಲ್ದು ನಾರಿ ತನ್ನೊಳಗೆ ಮರುಗಿ ಬಾಲಕನ ಯಾಕೆ ಈ ತರನಾಗಿ ಮಾಡಿ? ರಣಕಿವನ ನಿಮ್ಮಿಗರು ಬಾಲಕನ ರಣಕಿವನ ನಿಮ್ಮಿಗರು ಬಗರಾಜಮೋ ಸುಡಲಿ ಬಗರಾಜಮೋ ಸುಡಲಿ ಸಂಗ್ರಾಮಕೋ ಶಿಶುವನು ಸುಮ್ಮನೆ ಯುಧಿಷ್ಠಿರ ಮರುಳಾದನೆಂದು ಶಿವ ಶಿವ ಹೋಗಬೇಕು. ಅಭಿಮನ್ಯು, ಹಾ, ದೊಡ್ಡ ತಂದೆಯವರಿಂದ ಆಶೀರ್ವಾದವನ್ನೇನೋ ಪಡೆದು ಬಂದೆ. ಹೌದು. ನೀನೇನೋ ಸಣ್ಣವರು, ಚಕ್ರವ್ಯೂಹವನ್ನು ಭೇದಿಸ್ತೇನೆ ಎನ್ನುವ ಹಾಗೆ ಉತ್ಸಾಹದಿಂದ ಹೊರಟಿದ್ದಿ. ಹೌದು ತಾಯಿ. ಆದ್ರೆ ಯಾವುದು ಸರಿ ಯಾವುದು ತಪ್ಪು ಈ ಬಗ್ಗೆ ಆಲೋಚನೆ ಮಾಡಬೇಕಂತಹ ಯುಧಿಷ್ಠಿರ ಈ ಕಾಲಕ್ಕೆ ಮರುಳಾಗಿ ಹೋದರೂ ಏನು? ಯಾಕೆ ತಾಯಿ ಈ ರೀತಿ ಮಾತನಾಡುತ್ತಿದ್ದೀರಿ? ಕಾರಣ ಒಂದೇ, ಸಂಪತ್ತನ್ನು ರಾಜ್ಯವನ್ನು ಪಡೆಯಬೇಕೆನ್ನುವಂತಹ ಒಂದೇ ಒಂದು ಆಸೆ. ನೀನು ಗೆದ್ದಿದ್ದಾದ್ರೆ ಬರುವಂತಹ ರಾಜ್ಯ ಸಂಪತ್ತು ಛೇ, ಅದೆಲ್ಲವೂ ಸುಡಲಿ ಸುಡಲಿ. ಹೆತ್ತ ತಾಯಿಯಾಗಿ ನಾನು ಕಳುಹಿಸುವುದು ಉಚಿತವೇ ಹೇಳು? ಅಭಿಮನ್ಯು, ಹತ್ತಿಲ್ಲ ಹಲವಿಲ್ಲ, ನನಗಿರುವುದು ನಿನ್ನೊಬ್ಬನೇ ಮಗನೇ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಈ ಕುಲದ ಕೀರ್ತಿಯನ್ನು ಉಳಿಸುವುದಕ್ಕೆ ಇರುವುದು ನಿನ್ನೊಬ್ಬನೇ ಮಗನೇ. ನಮ್ಮ ಮಾಸಗಳ ಪರ್ಯಂತ ಉದರದಲ್ಲಿರಿಸಿ ಈ ಲೋಕದ ಬೆಳಕನ್ನು ತೋರಿಸಿಕೊಟ್ಟವಳು ಕಂದ. ಅದೆಷ್ಟೋ ತಂದೆ ತಾಯಿಯರು ಮಕ್ಕಳು ಬೇಕು ಮಕ್ಕಳು ಬೇಕು ಎನ್ನುವ ಹಾಗೆ ಹಬ್ಬಹಿಸ್ತಾರೆ. ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಹಾಗೆ ಕಣ್ಣೀರನ್ನು ಮಿಡಿಯುತ್ತಾರೆ. ಕಂಡ ದೇವರಿಗೆ ಹರಕನ್ನು ಹೇಳುತ್ತಾರೆ. ಮಗನೇ, ನನ್ನ ಹೆಗಲೆತ್ತರಕ್ಕೆ ಬೆಳೆದು ನಿಂತವ ನೀನು. ಹೌದು ತಾಯಿ. ನಿನ್ನನ್ನು ಹೇಗೆ ಯುದ್ಧಕ್ಕೆ ಕಳುಹಿಸಿಕೊಡಲಿ ತಾಯೇ, ಕಂದ? ಹರಿಸಬೇಡ. ತಂದೆ ತಾಯಿಗಳು ಮಕ್ಕಳು ಬೇಕು ಅಂತ ಬಯಸುವುದು ಯಾಕೆ ಬಲ್ಲಯ್ಯ? ಯಾಕೆ? ತಮ್ಮ ಕಡೆಯ ಕಾಲದ ಯಾತ್ರೆ ಎನ್ನುವುದು ಮಕ್ಕಳ ಹೆಗಲ ಮೇಲೆ ಸಾಗಬೇಕು, ಪರದಲ್ಲಿ ಸದ್ಗತಿ ಸಿಗಬೇಕೆನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಬೇಕಾ? ಹೀಗಿರುವಾಗ ನಿನ್ನನ್ನು ಹರಸಿ ನಾನು ಹೇಗೆ ಕಳುಹಿಸಿಕೊಡಲಿ? ಅಭಿಮನ್ಯು, ಸರಿಯಾಗಿ ಆಲೋಚನೆಯನ್ನು ಮಾಡು. ಕಡಲಿಗೆ ಹೋದಂತಹ ನೌಕೆ, ಪ್ರಸವಕ್ಕೆ ಹೋದಂತಹ ಗರ್ಭಿಣಿ ಹೆಣ್ಣು, ಪರರಿಗೆ ಕೊಟ್ಟಂತಹ ದ್ರವ್ಯ, ಯುದ್ಧಕ್ಕೆ ಹೋದಂತಹ ಯೋಧ ಮರಳಿ ಬರುವುದು ಅದು ಅದೃಷ್ಟದ ಮಾತು ಮಗನೇ.
ಸಮರ ಎನ್ನುವುದು ಸರಸವಲ್ಲ. ಇಲ್ಲ ತಾಯಿ. ಹೋಗುವುದು ಬೇಡ, ತಾಯೇ, ಹೋಗುವುದು ಬೇಡ ಮಗನೇ. ಸರ ಆರಿಸಬೇಡ. ತರಗರಿದ ಬೇಡವ್ವ ತಾಯೇ, ಸಂಗರಕ್ಕೆ ವಜ್ರಮು ಧರಿಸಿ ಸಂಗರಕ್ಕೆ ತರಗರಿದ ಬೇಡುವ ಸಲ್ಗರಗೆ 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 ವಜ್ರಮು ಧರಿಸಿ ಬರಲಿಂದ್ರ ವಜ್ರಮು ಧರಿಸಿ ಬರಲಿಂದ್ರ ತನಗಿದೀರಾಗಿ ಅಮ್ಮ ಬರಲಿ ಜಾಗಿಸದೆಡೆ ಬರಲಿ ಪುರಮರ್ದನ ಧರಿಸಿ ಪುರಮರ್ದನು ಬರಲಿ 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 ಜಗಿಸದಿಡೆ ತಾ ಮಗನೇ ನಿನಗೆಲ್ದನು ಮಗನೇನ ನಿನಗೆಲ್ದನು ಜಯಿಸದಡೆ ಮಗನೇನ ನಿನಗೆಲ್ದನು ತರಗರಿದ ಬೇಡವ್ವ ಸಂಗರಕ್ಕೆ ವಜ್ರಮು ಧರಿಸಿ ಬರಲಿ ರುದ್ರ ತನಗಿದಿರಾಗಿ ಓ ಮರುಗಬೇಡ ತಾಯಿ. ತಾಯಿ, ನೀನು ಯಾರ ಮಾಡದಿ? ವೀರ ಪಾರ್ಥನ ಮಾಡದಿ. ನಾನು ಯಾರು? ವೀರ ಪಾರ್ಥನ ಮಗ ಅಭಿಮನ್ಯು. ತಾಯಿ, ಒಂದು ವೇಳೆ ದೇವಲೋಕದ ಇಂದ್ರ ತನ್ನ ವಜ್ರಾಯುಧವನ್ನು ಹಿಡಿದು ನನ್ನ ಮುಂದೆ ನಿಂತೆಂತಾದರೆ ಹೆದರುವವನಲ್ಲ ಮಾತ್ರವಲ್ಲ ಮುರಾಸುರನನ್ನೇ ಗೆದ್ದ ಶ್ರೀಹರಿಯು ಚಕ್ರಪಾಣಿಯಾಗಿ ಬಂದರೆ ಧೈರ್ಯದಿಂದ ಹೋರಾಡಿ ಅವರನ್ನೆಲ್ಲರನ್ನೂ ಸೋಲಿಸುತ್ತೇನೆ ತಾಯಿ. ಮಾತ್ರವಲ್ಲ ತಾಯಿ, ನಾನು ಒಂದು ವೇಳೆ ಸೋತೆ ಅಂತಾದರೆ ನಾನು ನಿನ್ನ ಮಗನೇ ಅಲ್ಲ. ಮಾತ್ರವಲ್ಲ, ನಾನು ಯಾರು? ಕ್ಷತ್ರಿಯ ಕುಮಾರ. ನನ್ನ ನಿಕ್ಷಾತ ತೇಜಸ್ಸು ಮಿಳಿತವಾಗಿದೆ ತಾಯಿ. ಕುರುಕ್ಷೇತ್ರದಲ್ಲಿ ಉಳಿದ ಅಧೀರಥ ಮಹಾರಥರಂತೆ ಈ ಅಭಿಮನ್ಯುವಿಗೆ ತನ್ನ ಪರಾಕ್ರಮವೇನೆಂದು ತೋರಿಸುವ ಆಸೆ ತಾಯಿ. ಅದು ಆಸೆ, ಅದು ತಾಯಿ ಮಾಡಬೇಕು ತಾಯಿ. ನಾನು ವೀರ ಭಾರತದ ಮಗ. ಈ ಅಭಿಮನ್ಯು ಚೂರ ವೀರ ಎಂದು ಲೋಕಕ್ಕೆ ತೋರಿಸಬೇಕು ತಾಯಿ. ತಡವಾಯಿತು ತಾಯಿ, ನಾನು ರಣರಂಗನಿಗೆ ಹೋಗಬೇಕು. ಆಶೀರ್ವದಿಸಿ ಕಳುಹಿಸು ತಾಯಿ. ತಾಯಿಯೇ, ಕಳುಹಿಸು ತಾಯಿ. ನೀತಿಯಲ್ಲಪ್ಪ, ನೀತಿಯಲ್ಲ
ಪೋಪುದಿಲ್ದು ಕಂದ ಕಂದ ನೀತಿಯಲ್ಲ ಪೋಪುದಿಲ್ದು ಕಂದ ಕಂದ ನೀತಿ ಎಲ್ಲ ಪೋಪುದಿಲ್ದು ಕಂದ ಕಂದ ಎನ್ನ ಸಾಧಿಸಿ ಹೋಗಿಯ ರಣಗಿ ಎಲ್ಲ ಸಾಧಿಸಿ ಹೋಗಿಯ ರಣಗಿ ಕಂದ 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 ನೀತಿಯಲ್ಲ ಸಿಕ್ಕಿತು ಒಂದು ಅವಕಾಶ ತಾಯಿ. ಹೋಗಿ ಬರುವೆ ತಾಯ, ಆಶೀರ್ವದಿಸಿ ಕಳುಹಿಸು. ಹೇಗೆ ಕಳುಹಿಸಿಕೊಡಲಿ ನಮಗೆ ತಾಯಿ. ಮಗನೇ? ಬದುಕು ಎನ್ನುವಂತಹ ಜಟಕ ಬಂಡಿ ಸಾಗುವ ದಾರಿ ಒಂದೇ ಆದ್ರೂ ಕೂಡ ಮುಟ್ಟುವಂತಹ ಗುರಿ ನಾವು ಪ್ರಯಾಣಿಸುವಂತಹ ದಿಕ್ಕನ್ನು ಅವಲಂಬಿಸಿಕೊಂಡಿರ್ತದೆ. ಹೌದು. ನೀನು ಆಯ್ಕೆ ಮಾಡಿದಂತಹ ದಾರಿ ಯಾವುದು ಬಲ್ಲೆಯ? ಯಾವುದು? ಚಕ್ರವ್ಯೂಹವನ್ನು ಭೇದಿಸ್ತೇನೆ ಎನ್ನುವ ಹಾಗೆ ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುವವರನ್ನು ಮೂಡರು ಅಂತ ಹೇಳುತ್ತಾರೆ ಮಗನೇ. ಕಾಲಿಡುವ ಮೊದಲು ಕಣ್ಣಿಡಬೇಕು. ಸರಿ ತಪ್ಪು ಮಕ್ಕಳ ಬಗ್ಗೆ ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು. ಈ ಹೊತ್ತಿಗೆ ನಾನೇನು ಹರಸಿ ಕಳುಹಿಸಿ ಕೊಡುವುದು, ಆದ್ರೆ ಯುದ್ಧ ಕ್ಷೇತ್ರಕ್ಕೆ ಹೋದಂತಹ ನಿನ್ನ ತಂದೆ ಪಾರ್ಥ ಮಹಾಶಯರು ಬಂದು ಕೇಳಿದ್ರೆ ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ? ದ್ರೋಣಾಚಾರ್ಯ ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ನಿಮ್ಮ ಮಗ ಹೊರಟಿದ್ದಾನೆ ಎಂದು ಹೇಳಿ. ಬೇಡ. ಯಾಕೆ? ದೊಡ್ಡ ತಾಯಿ ದ್ರೌಪದಿ ದೇವಿ ನನ್ನ ಮಗ ಅಭಿಮನ್ಯುವನ್ನು ಯಾಕೆ ಕಳುಹಿಕೊಟ್ಟೆ ಸುಭದ್ರ ಎನ್ನುವ ಹಾಗೆ ಹೇಳಿಕೊಟ್ರೆ ನಾನೇನೆಂದು ಉತ್ತರಿಸಲಿ ಹೇಳು? ನಮ್ಮ ವಂಶಕ್ಕೆ ಕೀರ್ತಿ ತರುವ ಕೆಲಸವನ್ನು ಮಾಡುವರು ಹೋಗ್ತಾನೆ ಎಂದು ಹೇಳ್ತಾನೆ. ಮಗನೇ, ನಿನ್ನನ್ನೇ ನಂಬಿ ಬಂದವಳು, ನಿನ್ನ ಮಡದಿ ಉತ್ತರೆ ಗರ್ಭವತಿ. ಅತ್ತೆಯವರೇ ಹೇಗೆ ಹರಸಿ ಕಳುಹಿಸಿಕೊಟ್ರಿ ಎನ್ನುವ ಹಾಗೆ ಕೇಳಿದ್ರೆ ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಮಗನೇ? ಆತ ಜಯಶೀಲನಾಗಿ ಬರುತ್ತಾನೆ, ಆದಷ್ಟು ಬೇಗ ಬರುತ್ತಾನೆ ಎಂದು ಹೇಳ್ತಾನೆ. ಸರಿಯಲ್ಲ, ನಾನು ವಿಧ ವಿಧವಾಗಿ ಕೇಳಿಕೊಂಡರೂ ಕೂಡ ಹೋಗುತ್ತೇನೆ ಎನ್ನುವ ಹಾಗೆ ದೃಢ ನಿರ್ಧಾರವನ್ನು ಮಾಡಿದವನೇ. ಹೌದು ತಾಯೇ, ನಾನು ಹೋಗಲೇಬೇಕು. ಹೋಗುವುದು ಬೇಡ ಎನ್ನುವ ಹಾಗೆ ಹೇಳುವುದಿಲ್ಲ. ಆದ್ರೆ ಒಂದು ಏನು? ಹೋಗುವಂತಹ ಈ ಕಾಲದಲ್ಲಿ ಹೆತ್ತ ತಾಯಿ ನಾನು. ನನ್ನ ಒಂದು ಆಸೆಯನ್ನು ಈಡೇರಿಸ್ತೀವಿ ಮಗನೇ. ಹೇಳು ತಾಯಿ, ಈಡೇರಿಸುತ್ತೇನೆ. ಇದೇನಪ್ಪ? ಕಟಾರಿ ತಾಯಿ, ಕಟಾರಿ. ಇದಿರುವುದು ಯಾಕೆ? ಶತ್ರುಗಳ ಕತ್ತನ್ನು ಕತ್ತರಿಸುವುದಕ್ಕೆ. ಹೌದು ತಾನೆ. ಯುದ್ಧ ಕ್ಷೇತ್ರಕ್ಕೆ ಹೋಗುವಂತಹ ನಿನ್ನನ್ನು ಹೋಗುವುದು ಬೇಡ ಎನ್ನುವ ಹಾಗೆ ತಡೆದಂತಹ ನಿನ್ನ ಪಾಲಿನ ಮೊದಲ ಶತ್ರು ನಾನು. ಹೇಳಿದಂತಹ ಕಟಾರಿಯಿಂದ ನನ್ನ ಶಿರವನ್ನು
ಕೀರ್ತಿಮಣಿಯನ್ನು ಸೆರಗಿದೊರೆಸಿ ಒರೆಸಿ ಜನನಿಯ ಪಾದರಜವನು ಜನನಿಯ ಪಾದರಜವನು ಶಿರದುಳಾಥ ಪಾರ್ಥನಂದನ ಪರಟ ದೂರಕ್ಕೆ ಶಿರದುಳಂತ ಪಾರ್ಥನಂದನ ಸುರಿವ ಕಂಬನಿಯನ್ನು ಸೆರಗಿಂದೊರೆಸಿ ಜನನಿಯ ಪಾದರಜವನು ಶಿರದುಳಾಂತ ಪಾರ್ಥನಂದನ ಪೊರಟನಾಗ ಹೊರಟೆ ತಾಯೇನೋ ಹೋಗಲೇಬೇಕು, ಹೋಗಲೇಬೇಕು. ತಾಯಿ ಹೋಗುತ್ತಿದ್ದೆ, ಯುದ್ಧಕ್ಕೆ ಹೋಗುತ್ತಿದ್ದೆ. ಸರಸಿ ಜೋದ್ಭವ ನಿನಗಿ ಕಿರಿದಾಯುವಂಬರಿದಾಗ ಸರಸಿ ಜೋದ್ಭವ ನಿನಗೆ ಕಿರಿದಾಯುವಂಬರಿದ ಬರಿದ ಬರಹಮು ಮೀರಲಾಗಳವೆಂದು ಪತಿಯ ಮೇಲ್ ಮರುಕೆದ್ಯು ಮೊರೆಗಿಡಲ್ಗಿ ಮೇಲ್ ಮರುಕದ್ಯು ಮೊರೆಯಿಡಲು ಅಭಿಮನ್ಯು ಧೈರ್ಯವಾಗು 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 ಮಡದಿಯಂ ಸಂತೈಸಿದೋ ಸಂತೈಸಿದೆನೋ ಆ ಸರಿ, ಇದೇನು ಏನು ಈ ಹೊತ್ತಿಗೆ ನಿಮ್ಮ ಕೈ ಹಿಡಿದ ಮಡದಿಯ ನೆನಪಿಲ್ಲದಾಯಿತೆ. ಯಾಕೆ ಎಂತಹ ಸಮರಕ್ಕಾಗಿ ನೀವು ತೆರಳುತ್ತಿದ್ದೀರಿ ಎಂದು ತಿಳಿದಿದೆಯೇ? ತಿಳಿದಿದೆ ಸರಿ. ಸಾವಿರಾರು ಅತೀರಥ ಮಹಾರಥರಿಂದ ಸುತ್ತುವರಿಯಲ್ಪಟ್ಟ ಪದ್ಮವ್ಯೂಹವನ್ನು ಭೇದಿಸಿ ಜೀವಂತವಾಗಿ ಬರುವಿರಿ ಎಂದು ನಂಬಿಸಿದ್ದೀರಲ್ಲವೇ? ಆದರೆ ನನಗೆ ಎಲ್ಲೆಡೆ ಅಪಶಕನಗಳು ಕಾಣಿಸುತ್ತಿವೆ. ಅಪಶಕುನವೇ? ಹೌದು ಸ್ವಾಮಿ. ಯಾಕೆ ಉತ್ತಾರೆ? ಬಿಳಿ ರೆಕ್ಕೆ, ಕೆಂಪು ಪಾದಗಳಿರುವ ಪಾರಿವಾಳಗಳು ಅರಚುತ್ತಿವೆ. ತಲೆ ಬೋಳಿಸಿದ ವ್ಯಕ್ತಿಯು ಕೆಂಪು ವಸ್ತ್ರವನ್ನು ಧರಿಸಿ ಅರಮನೆಯ ಕಿಟಕಿಗಳಿಂದ ಇಣುಕಿ ನೋಡುತ್ತಿದ್ದಂತೆ ಭಾಸವಾಗುತ್ತಿದೆ ಸ್ವಾಮಿ. ಆ ವಿಧಿಯು ನಿಮ್ಮ ಆವೇಶವನ್ನು ತಿರಿದುಗೊಳಿಸುತ್ತಾನೆ ಎಂದು ನನ್ನ ಒಳಮನಸ್ಸು ಹೇಳುತ್ತಿದೆ. ಬೇಡ ಸ್ವಾಮಿ, ಹೋಗಬೇಡಿ ಸ್ವಾಮಿ. ಏನನ್ನು ಮಾತನಾಡುತ್ತಿದ್ದೀರಿ? ಕಾರಣ ಇದೆ ಸ್ವಾಮಿ. ಏನು ಕಾರಣ?
ಬಸಿರಿನೊಳಗಿಗ ಜಾತಂಗಿ ನಾಳೆ ಪಿತನಾರೆಂದು ತೋರುವೆನು. ಬಸಿರಿನೊಳಗಿನ ಜಾತಂಗಿನ ನಾಳೆ ಪಿತನಾರೆಂದು ತೋರುವೆನು. ಉಸಿರದ ನೀ ನಡೆವೆ ಉಸಿರದೆ ನೀ ನಡೆವೆ ತಡೆಯೋ ನಿಲ್ಲಯ ಜನಕ ಬರುವನಕ. ಉಸಿರದೆ ನೀ ನಡೆವೆ ತಡೆಯೋ ನಿಲ್ಲಯ ಜನಕ ಬರುವನಕ. ರಮಣ ಆ ಹೋಗಬೇಕು ಉತ್ತರೆ. ಇಲ್ಲ ಸ್ವಾಮಿ, ಒಮ್ಮೆ ನನ್ನ ಉದರದ ಮೇಲೆ ಕೈ ಇಟ್ಟು ನೋಡಿ. ನಿಮ್ಮ ಮಗು ನನ್ನ ಹೊಟ್ಟೆಯೊಳಗೆ ಉಸಿರಾಡುತ್ತಿದೆ. ತುಂಬು ಗರ್ಭಿಣಿ ನಾನು. ಹೌದು ಉತ್ತರೆ. ಒಂದು ವೇಳೆ ನೀವು ಯುದ್ಧರಂಗದಿಂದ ಮರಳಿ ಬಾರದೆ ಹೋದಲ್ಲಿ ಈ ಮಗು ನಾಳೆಯ ದಿನ ನನ್ನ ತಂದೆ ಎಲ್ಲಿ ಎಂದು ಕೇಳಿದಾಗ ನಾನು ಏನು ಹೇಳಲಿ ಸ್ವಾಮಿ, ಯಾರನ್ನು ತೋರಿಸಲಿ? ನಿಮ್ಮ ತಂದೆ ಬರುವವರೆಗೆ ತಡೆಯಿರಿ ಸ್ವಾಮಿ, ತಡೆಯಿರಿ. ಉತ್ತರೆ ಉತ್ತರೆ, ಭಾವುಕತನದ ಮಾತುಗಳಿಂದ ನನ್ನನ್ನು ಇನ್ನು ನೀರು ತಡೆಯಿರಿ. ಈ ಅಭಿಮನ್ಯು ಪರಾಕ್ರಮಿ ಅಲ್ಲ ಎಂದು ಲೋಕಕ್ಕೆ ಸಾರಿ ನನ್ನನ್ನು ನೀನು ಅವಮಾನಿಸಬೇಡ. ನಾನು ಹೋಗಬೇಕು. ನನ್ನ ಹೇಳಿ ಅಲ್ಲ, ವಿಜಯಶಾಲಿಯಾಗಿ ಬಂದು ನನ್ನ ಮಗುವಿಗೆ ನಾನೇ ಜೋಗುಳವನ್ನು ಹಾಡಲು ಬರುತ್ತೇನೆ. ಇಲ್ಲ ಸ್ವಾಮಿ, ನಾನು ನಿಮ್ಮನ್ನು ಕಳುಹಿಸಿಕೊಡಲಾರೆ ಸ್ವಾಮಿ. ಉತ್ತರ ಬಲವಂತ ಮಾಡಬೇಕು. ಸಿಂಹದ ಮರಿಯೊಂದು ಆನೆಗಳನ್ನು ಹೊಡೆದುಳಿಸುವುದಕ್ಕೆ ಹೋಗುತ್ತಾ ಇದೆ. ಆದ್ರೆ ನೋವೇನು ಬಲ್ಲಿಲ್ಲ. ಸ್ವಪ್ರತಿಷ್ಠೆ, ಅಹಂಕಾರ, ತಾನು ಎನ್ನುವಂತಹ ಗರ್ವ, ಪಟ್ಟತನ ತುಂಬಿರುವಂತಹ ಈ ಪುರುಷ ಸಮಾಜದಲ್ಲಿ ಹೆಣ್ಣಿಗೂ ಒಂದು ಭಾವನೆ ಇದೆ, ಮನಸ್ಸಿದೆ. ಅವಳ ಮನೋದಿಂಗಿತವನ್ನು ಅರ್ಥೈಸಿಕೊಳ್ಳುವವರು ಯಾರೂ ಇಲ್ಲ. ನಮ್ಮ ಭಾವನೆಗಳು ಪ್ರಕಟವಾಗುವುದು 4 ಗೋಡೆಯ ಮಧ್ಯೆ. ಹೋಗಲಿ ಹೋಗಲಿ, ಬಂದದನ್ನೆಲ್ಲ ಅನುಭವಿಸೋಣ. ಕಂದ ಅಭಿಮನ್ಯು ಯುದ್ಧಕ್ಕೆ ಹೋಗಿ ಚಕ್ರವ್ಯೂಹದಲ್ಲಿ ಜಯಶಾಲಿಯಾಗು ಮಗನೇ, ಜಯಶಾಲಿ.
ಮಗುವೆಂದು ಒಮ್ಮೆ ನಾ ಬಿಟ್ಟರೆ ಮಗುವೆಂದು ಒಮ್ಮೆ ನಾ ಬಿಟ್ಟರೆ ಗರ್ಭದಿ ಬಿಗು ಬರಿ ದೆಂಬಯ ಬಲವ ಹಗರಣಗೊಳಿಸಿದೆ ಬಡಬಡ ಹಾಯ್ದು ತೆಗೆದ ಜನತ್ರ ಸಂಕುಲವ ಬಾಲವನೆಂದು ಇದನ್ನು ಬಿಟ್ಟರೆ ನಮ್ಮ ಸೇನೆಯನ್ನೇ ಪುಡಿಗಟ್ಟಿ ಬಿಟ್ಟಿಲ್ಲ. ಹೌದು, ಇದು ಏನು ನನ್ನ ಪ್ರಾಣದಲ್ಲಿ ತೋರಿಸುತ್ತೇನೆ. ಹೌದೇ ಬಾಳ ಬಲುಗಿನ್ನು ಸರಿಯದಾರು ಹಲವರೇತ ಕೊಪ್ಪ ಸಾಕು ಕುಲಕ್ಕೆ ರತುನನು ಹಲವರೇತ ಕೊಪ್ಪ ಸಾಕು ಕುಲಕ್ಕೆ ರತುನನು ಪರಾಕ್ರಮಕ್ಕೆ ಹಲವು ಮಕ್ಕಳು ಏಕೆ ನಿನ್ನಂತ ಒಬ್ಬ ವೀರನಿದ್ದರೆ ಸಾಕು. ಹೌದೇ ರತ್ನ, ನೀನು ನಂದಾಕಿಶೋರನಾಗಿಯೇ ಉಳಿಯಬೇಕು. ಸರಿ, ಹಾಗಾಗಿ ಕುರುಕ್ಷೇತ್ರ ಇದೆಯಲ್ಲ, ಇದು ನಿನ್ನ ಆಟದ ಆಡಂಬರ ಅಲ್ಲ. ಹೌದೇ ಮಗು, ಅರಮನೆಗೆ ಹೋಗು. ಯುದ್ಧ ರಂಗದಲ್ಲಿ ಹಿರಿಯ ಕಿರಿಯ
ಅನುಭವ ಎಂಬಂತಹ ಲೆಕ್ಕಾಚಾರ ಬರುವುದೇ ಇಲ್ಲ. ಕೇವಲ ಹೋರಾಟದ ಯುದ್ಧದ ಛಲ ಮಾತ್ರ ಮುಖ್ಯ. ಈಗ ನೋಡು, ಸಣ್ಣದೊಂದು ಬಾಣ ಪ್ರಯೋಗವನ್ನು ಮಾಡುತ್ತೇನೆ. ನಿನ್ನಿಂದ ಸಾಧ್ಯವಾದರೆ ಎದುರಿಸಿ ನೋಡೋಣ. 3 ಅಮಾವಾಸ್ಯೆ ಪ್ರಾಯದ ನಿನಗೆ ಇಷ್ಟೊಂದು ಸುಕ್ಕಿರಬೇಕಾದ್ರೆ 3 ಹುಣ್ಣಿಮೆಗಳ ಕಂಡಂತ ಈ ದುರ್ಯೋಧನ ಅವನ ಛಲ ಏನೆಂಬುದನ್ನು ನಿನಗೆ ನಿನ್ನಲ್ಲಿ ಸಾಮರ್ಥ್ಯವಿದೆ. ಅರಸ ಸಿಕ್ಕಿದ ಸೋತೆವು ನೀಗೆಂತವ ಸೋತೆವು ನೀಗೆಂತವ ಶಿಶು ಹತ್ತದ ಪಾದಕ ಗಂಜುರವು ಆತುಗಳಿಂದ ದ್ರೋಣ ಮಹಾಶರ ವ್ರಾತದಿ ಮುಸುಕಿದನು. ಅಭಿಮನ್ಯು ಕುಮಾರ ಗುರುಗಳೇ, ಮುಂಗೈ ಸರಪಳಿಯನ್ನು ತೋರಿಸುತ್ತಾ ಯುದ್ಧಾಂಗಣದಲ್ಲಿ ಸಮರದ ವೀರ ತಾನೋರ್ವನೇ ಎನ್ನುವುದನ್ನು ಪ್ರತಿಬಿಂಬಿಸುತ್ತಿರುವಾಗ ನಿನಗೆ ಪ್ರಾಯ ಆಯಿತು ಅಂತ ನಮಗೂ ಅರ್ಥ ಆಗ್ತದೆ. ಸರಿ, ನಿನ್ನ ಹೆಂಡತಿ ಉತ್ತರ ಗರ್ಭಿಣಿ ಅಂತಲೂ ನಮಗೆ ಸುದ್ದಿ ಸಿಕ್ಕಿದೆ. ಹೌದು. ಸಾಲದ ಮಗನೇ, ಏನು ಮಗುವಿಗೆ ಅಪ್ಪನಾಗುವಲ್ಲಿ ತಾನು ದೊಡ್ಡವನಾಗಿದ್ದೇನೆ ಎನ್ನುವುದು ಯಾವ ಪ್ರಾಶಸ್ತ್ಯ ಪ್ರಾಮಾಣ್ಯವನ್ನು ಯುದ್ಧ ಕಣದಲ್ಲಿ ಕೊಡಲಾರದು. ಓಹೋ, ನೀನು ಏನಿದ್ರೂ ಸಣ್ಣವ. ಹಾ, ಯಾಕೆ ನೀನು ಇದು ತನಕ ವಿಜೃಂಭಿಸಿದವಲ್ಲಯ್ಯ? ಯಾಕೆ? ನಿನ್ನನ್ನು ಕಂಡು ನಾವು ಮನಸ್ಸೋತ್ತೇವೆ. ಓಹೋ, ಗಿಡದಲ್ಲಿ ಅರಳಿರುವಂತಹ ಹೂವನ್ನು ಕಂಡಾಗ ಹಾ ನಾವು ಮಾರು ಹೋಗ್ತೇವೆ. ಹಾ ಸಣ್ಣ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಹಾ ಜೊಲ್ಲು ಸುರಿತಾ ಬರುವಂತಹ ಮಕ್ಕಳನ್ನು ಕಂಡಾಗ ನಾವು ಸೋತು ಬೀಳುತ್ತೇವೆ. ಸರಿ. ಹಾಗೆ ಹಾ ನಿನ್ನ ಪ್ರಾಯ ನನ್ನ ಪ್ರಾಯವನ್ನು ಹೋಲಿಕೆ ಮಾಡಿದ್ರೆ ಎಷ್ಟು ಅಜಗಜಾಂತರ ವ್ಯತ್ಯಾಸ. ಹೌದು. ನನ್ನ ಮಗನಾದಂತಹ ಅಶ್ವತ್ಥಾಮನಿಗೂ ನಿನ್ನ ಅಪ್ಪನಿಗೂ ಒಂದೇ ಪ್ರಾಯ. ಓಹೋ, ನನ್ನ ಶಿಷ್ಯ ನಿನ್ನಪ್ಪ, ಹಾ ಅವನ ಶಿಷ್ಯ ಸಾತ್ಯಕಿ, ಹೌದು. ಅವ ನಿನ್ನ ಗುರು. ಹಾ ಆದದ್ದರಿಂದ ನಮ್ಮ ವಿದ್ಯಾಮಟ್ಟ ನಮ್ಮ ಆಯುರ್ಮಟ್ಟ ಹಾ ಇದೆರಡನ್ನು ತಾಳೆ ಹಾಕಿದ್ರು ನಮಗೊಂದು ಸಮಾನತೆ ಎನ್ನುವುದಿಲ್ಲ. ಹಾ ಆದದ್ದರಿಂದ ಶರದ ಪಂಡಿತನಾಗಿರುವ ನಾನು ಶಾಪವನ್ನು ಕೊಡಬಲ್ಲೆ, ಶರವಿದ್ಯೆಯಲ್ಲಿಯೂ ಭೇದಿಸಬಲ್ಲೆ. ಸರಿ. ನನಗೆ ಸರಿಯಾದಂತಹ ಬಿಲ್ಗಾರ ನೀನಲ್ಲ, ನೀನು ಹುಡುಗ, ಹಿಂದೆ ಸಾರು. ಗುರುಗಳೇ, ಶಿಶುತರದಲ್ಲಿ ಚಂಬರನೆಂಬ ಸುರನ ಅಸುಗೊಳ್ಳನೆ ಸ್ವರನು ಅಸುರನ ಅಸುಗೊಳ್ಳನೆ ಶಿಶುತನದಲ್ಲಿ ಚಂಬರನೆಂಬ ಸುರನ ಅಸುಗೊಳ್ಳನೆ ಸ್ವರನು ಅಸುರನ ಅಸುಗೊಳ್ಳನೆ ಸ್ವರನು ಸ್ಮರನು ಶಶಿಧರ ಸುತನ್ ಕುಗ ತಾರಕ ದೈತ್ಯನ ಶಶಿಧರ ಸುತ ಗುಗ ತಾರಕ ದೈತ್ಯನ ಮುಸಿರನು ತೊಲಗಿಸನೆ ಶಿಶುತನದಲ್ಲಿ ಚಂಬರನೆಂಬ ಸುರನ
ಶಿಶುವನದಲ್ಲಿ ಜಂಬರನ ಬಸರನ ಹಸುಕೊಳ್ಳನೆ ಸ್ಮರಣು ಸುಧರ ತುತಗೋ ತಾರಕ ದೈತ್ಯನ ಹುಸಿನನ್ನು ತೊಲಗಿದ್ದಾನೆ. ನಿನ್ನ ಆಟಾಪವನ್ನು ಕಾಣುವಾಗ ಹಾ ಒಂದಾರು ಕಾಲ ಬದುಕಬೇಕು ನೀನು ಎನ್ನುವಂತ ಹಂಬಲದಿಂದ ನೀನು ಸಣ್ಣವ ಅಂತ ಹೇಳಿದೆ. ಹಾ ನಿನ್ನನ್ನೇನು ಸಣ್ಣವ ಅಂತ ಮೂದಲಿಸಿದ್ದು ನಾನಲ್ಲ, ಸರಿ. ನಿನ್ನನ್ನು ಬದುಕಬೇಕು ಅಂತ. ಗುರುಗಳೇ, ಓ, ಅರೆ ಕ್ಷಣ ನನಗೂ ಮಾತನಾಡಲು ಅವಕಾಶ ಕೊಡಿ. ಧಾರಾಳ ನೀನು ಮಾತಾಡುತ್ತಿದ್ರೆ ನಮಗೆ ಸಂತೋಷ. ಇದು- ಇತ್ತೀಚೆಗೆ ಏನಾಗಿದೆ ಗೊತ್ತುಂಟ ಮಗು, ಗುರುಗಳೇ. ಬೇರೆಯವರು ಮಾತಾಡುವುದನ್ನು ಕೇಳುವ ಅಂತಲೇ ಆಗ್ತದೆ. ಹಾ ಸರಿ. ಪ್ರಥಮವಾಗಿ ವಂದಿಸಿಕೊಂಡಿದ್ದೇನೆ. ದೇವರು ಕೊಟ್ಟ ಆಯುಷ್ಯ ಗಟ್ಟಿ ಇದ್ರೆ ಬದುಕಿ ಉಳಿಬೋದು. ಗುರುಗಳೇ, ಓ. ನಾನು ಪ್ರಶ್ನೆಯೊಂದನ್ನು ಕೇಳುತ್ತೇನೆ. ಹೇಗೆ? ಯಾಕೆ ಗುರುಗಳೇ ನೀವೆಲ್ಲರೂ ಸಣ್ಣವ, ಬಾಲಕ, ಶಿಶು ಇದೇ ಪದವನ್ನು ಹೇಳುತ್ತಾ ಇದ್ದೀರಿ? ನಮಗೆ ಅದೇ ಪದ ಸಿಕ್ಕುವುದು ನೀನು ಬರುವಾಗ. ನೀವೇನು? ಅದಕ್ಕಿಂತ ಹೆಚ್ಚಿನ ಪದವೇ ಸಿಕ್ಕುವುದಿಲ್ಲ. ಅಲ್ಲ ಗುರುಗಳೇ, ಬಾಯ್ಪಾಠ ಮಾಡಿ ಬಂದಿದ್ದೀರಾ ಹೇಗೆ? ಬಾಯಿಪಾಠ ಅಲ್ವಾ? ಮತ್ತೆ ನಿನ್ನನ್ನು ನೋಡುವಾಗ ಹಾಗೆ ಹೇಳುವ ಅಂತ ಅನ್ನಿಸ್ತದೆ. ಓಹೋ, ಅದಲ್ಲವಾದರೆ ಸುಯೋಧನನು ಶಿಬಿರದಲ್ಲಿ ಇದೇ ರೀತಿ ಮಾತನಾಡಬೇಕೆಂದು ತರಬೇತಿಯನ್ನು ನೀಡಿದ್ದಾನ ಹೇಗೆ? ಓ, ಈಗ ಅವ ಹೇಳಿಕೊಡುವುದಲ್ವಾ ಎಲ್ರಿಗೂ? ಹೌದು, ಹಾಗಿರಲೂಬಹುದು. ಈಗ ಅವನ ತರಬೇತಿಯಲ್ಲಿ ನೀನು ಇದ್ದೀಯಾ? ಇಲ್ಲ ಗುರುಗಳೇ, ಆ ವಿಚಾರವನ್ನು ಬಿಟ್ಟು ಬಿಡಿ. ಹಿಂದಿನ ಚರಿತ್ರೆಯನ್ನೊಮ್ಮೆ ನೆನಪಿಸಿ ನೋಡಿ. ಹೇಗೆ? ಬಾಲಕನಾದ ಸ್ಮರನು ಶಂಬರಾಸುರನನ್ನು ಸೋಲಿಸಿದ್ದಾನೆ. ಮನ್ಮಥ ಶಂಬರಾಸುರನನ್ನು ಸೋಲಿಸಿದ್ದಾನೆ. ಹೌದು. ಶಿವಸುತನಾದಂತಹ ಷಣ್ಮುಖನು ತಾರಕನ ಉಸಿರನ್ನು ತೆಗೆದಿದ್ದಾನೆ. ಆದ್ರೆ ಆ ಎರಡು ಸ್ಥಾನಮಾನದಲ್ಲಿಯೂ ಒಂದೊಂದು ಶಾಪವೂ ವರವೂ ಇತ್ತು ಅಂತ ನಾವು ಕೇಳಿದ್ದೇವೆ. ಹೌದು. ಶಂಬರಾಸುರನಿಗೆ ಮರಣ ಹಾ. ಮರನಿಂದಲೇ, ತಾರಕಾಸುರನ ವಧೆ ಹಾ. ಷಣ್ಮುಖನಿಂದಲೇ. ಸರಿ. ಈಗ ಅದನ್ನು ಇಲ್ಲಿ ಯಾಕೆ ಹೇಳಿದಿ ಅಂತ ಅರ್ಥ ಆಗ್ಲಿಲ್ಲ. ಹೀಗೆಲ್ಲ ಇರುವಾಗ ಗುರುಗಳೇ, ನಾನು ನಿಮ್ಮೊಂದಿಗೆ ಯುದ್ಧ ಮಾಡಲಾರೆ ಎಂಬಂತಹ ಮಾತು, ಆ ವಿಚಾರವನ್ನು ಆಲೋಚಿಸುವುದು ಅತಾರ್ಕಿಕವಾದೀತು ಗುರುಗಳೇ. ಓ, ಸಣ್ಣ ಹುಡುಗರು ದೊಡ್ಡವರಿಗೆ ತಾಗಿದ್ರೆ ಏನು ಕಡಿಮೆ ಆಗುವುದಿಲ್ಲ. ಹೌದು. ಆ ದೃಷ್ಟಾಂತ ನಿನಗೊಂದು ಬೆಂಬಲ ಕೊಡ್ತದೆ. ಹಾ. ಈಗ ಅವರು ಶತ್ರು, ಹಾ. ನಾನು ನಿನ್ನಲ್ಲಿ ಸಾಯ್ಬೇಕು ಅಂತ ಏನು ನನಗೆ ಶಾಪ ಉಂಟು ಅಂತ ಕಳಿಸಿದ್ದೇನೆ ನೀನು. ಗುರುಗಳೇ, ಓ, ದೊಡ್ಡವರು ಯಾವಾಗಲೂ ಜಾಣರಾಗಿರುವುದಿಲ್ಲ. ಹಾ. ಅನುಭವಿಸಿದವರು ಕೂಡ ಕೆಲವೊಮ್ಮೆ ಮುಗ್ಗರಿಸುತ್ತಾರೆ. ನಿನ್ನ ಅಪ್ಪನು ದೊಡ್ಡವ, ಅವ ಜಾಣ ಅಲ್ವಾ? ಹೌದು, ಹಾಗೆಂದು ಹೇಳಲಿಲ್ಲ. ಇರಲಿ ಗುರುಗಳೇ, ನೀವು ಹೇಗಿದ್ದರೂ ಚಾಪ ವಿದ್ಯಾ ಪಾರಂಗತರು. ಕೈಯಲ್ಲಿದ್ದಂತಹ ಧನುಸ್ಸನ್ನು ಎತ್ತಿ ಹಿಡಿದು ಬಾಣ ಪ್ರಯೋಗವನ್ನು ಮಾಡುವವರಾಗಿ, ನಿಮ್ಮ ಬಾಣಕ್ಕೆ ಪ್ರತಿಯಾಗಿ ನಾನು ಶರವನ್ನು ಹೂಡುತ್ತೇನೆ. ಯುದ್ಧ ಮಾಡಿ ಗುರುಗಳೇ. ನರಸುತನ ಶರ ಹೆಬ್ಬೆರಳ ನಾಟಲು ದ್ರೋಣನು ನೆನೆದಿನ ಮುಲ್ಲ ಕೃತ್ಯವನು ಗುರುವಿಗೆ ದಕ್ಷಿಣೆಯಲ್ದು ಗೆಬ್ಬರಳ ಮುರಿದನಂದು ತಿರುಗಿ ಅದುವೆ ಬಾಧಿಸಿತು. ಪುಣ್ಯ ತೋರಿಸಿದ. ಹೌದಪ್ಪ. ನನ್ನ ಕೊರಳಿಗೆ ಬಿಡುವುದನ್ನು ನನ್ನ ಬೆರಳಿಗೆ ಬಿಟ್ಟ. ಯಾಕೆ? ಅದು ನನ್ನ ಬಲದ ಕೈಯ ಹೆಬ್ಬೆರಳಿಗೆ ಬಿಟ್ಟ. ಅವತ್ತೊಂದು ದಿವಸ ಇವನ ಅಪ್ಪನ ಹೊಟ್ಟೆ ನೋವಿಗೊಂದು ಮದ್ದು ಮಾಡಿದಿರಲ್ಲ ನಾನು. ಗುರುಗಳೇ, ನೀವು ನನ್ನನ್ನು ಅದ್ವಿತೀಯ ಅಂತ ಮಾಡ್ತೀರಿ, ಆದ್ರೆ ಕಾಡಬೇಡನೊಬ್ಬ ಬಹಳಷ್ಟು ಕಲಿತಿದ್ದಾನೆ, ಯಾಕೆ ಏನು ಅಂತ ಕೇಳಿದ. ಆಗ ಏಕಲವ್ಯನ ಬೆರಳನ್ನು ದಾನವಾಗಿ ದಕ್ಷಿಣೆಯಾಗಿ ನಾನು ಬೇಡಿದ್ದರ ಪ್ರತಿಫಲ ಸ್ವರೂಪವೇ ಈ ಹುಡುಗನಿಗೆ ಕೊಟ್ಟ ಸಮ್ಮಾನ. ಮೇಲಿಂದ ಮೇಲೆ ನೋಡುವಾಗ ಅರ್ಜುನನನ್ನು ದೊಡ್ಡ ಬಿಲ್ಗಾರ ಮಾಡುವಲ್ಲಿ ಏಕಲವ್ಯನ ಬೆರಳು ತೆಗೆದ ದ್ರೋಣ. ಇದು ಎಲ್ಲರಿಗೂ ಧ್ವನಿಸುವುದು, ಆದ್ರೆ ಯಥಾರ್ಥಕ್ಕೂ ಮೂಲಾರ್ಥ ಅದಲ್ಲ. ಮತ್ತೆ ಇನ್ನೇನು? ನನ್ನ ವೈರಿಯಾದಂತಹ ದೃಪದನನ್ನು ಕಟ್ಟುವುದಕ್ಕೆ ಅರ್ಜುನನೇ ಸಮರ್ಥ ಎನ್ನುವುದರಿಂದ ನನ್ನ ಸ್ವಾರ್ಥದಿಂದ ಅವರನ್ನು ಬೆಳೆಸಿದೆ. ಯಾರೇ ಆಗಲಿ ಸ್ವಾರ್ಥಪರವಾದಂತಹ ಚಿಂತನೆಯನ್ನು ಮಾಡಿ ಮತ್ತೊಬ್ಬರ ತಲೆ ಹತ್ತಬೇಕು ಅಂತ ಯೋಚಿಸಿದ್ರೆ
ಪರಿಣಾಮದಲ್ಲಿ ತಲೆಗೆರೆದದ್ದು ಕಾಲಿಗೆ ಬರ್ತದೆ, ಅವರವರು ಮಾಡಿದ ಪಾಪಕ್ಕೆ ಸರಿಯಾದಂತಹ ಪ್ರಾಯಶ್ಚಿತ್ತ ಸಿಗ್ತದೆ ಎನ್ನುವಲ್ಲಿ ನನ್ನ ಬೆರಳೇ ಕಾರಣವಾಗಿದೆ. ಹೀಗೆ ಯುದ್ಧವನ್ನು ಮುಂದುವರಿಸಲು ಬಿಟ್ಟ ಅಂತಾದ್ರೆ ನಾನು ಕೌರವನಿಗೆ ಕೊಟ್ಟ ಮಾತನ್ನು ಈಡೇರಿಸಿದ ಹಾಗಾಗ್ತದ. ಹಾಗಾಗಿ ಕರ್ಣ ಬಾರಿ ಬಾರಿ ಕದನ ಕುತೂಗಲಿಯು ತಡೆಯದಿ ಪೂರ್ಣ ಶೌರ್ಯನ ಚಾಪ ಬಿಡಿದ ಕೈಯ ಚೂರ್ಣ ಮಾಡಿ ಕರ್ಣ. ವೈರಿಗಳೆನ್ನುವಂತಹ ಆನೆಗೆ ಸಿಂಹ ಸದೃಶ್ಯನಾದವ ನೀನು, ವೈರಿಗಳೆನ್ನುವಂತಹ ಪಣಿಪರ ಪಾಲಿಗೆ ಗರುಡ ಸದೃಶ್ಯನಾದವ ನೀನು. ಸರಿ, ನಿನ್ನದ್ದಾದಂತಹ ಚಾಪವಿದ್ಯೆಯ ಬಿರಿಸು ತುರಿಸು ನಮಗೆಲ್ಲ ಆಹ್ಲಾದನೀಯ, ನಮಗೆಲ್ಲ ಬಹಳಷ್ಟು ಸಂತೋಷಕರವಾದದ್ದು. ಈಗ ನಿನ್ನನ್ನು ಕರೆದದ್ಯಾಕೆ ಬಲ್ಲೆಯ? ಹೇಗೆ ಗುರುಗಳೇ? ನೋಡೋ, ಅಭಿಮನ್ಯು ಕುಮಾರ ವಿಜೃಂಭಿಸ್ತಾ ಇದ್ದಾನೆ. ಸರಿ, ಪಣಗಣ್ಣ ಶಿವನೇ ಶಿಶುರೂಪವನ್ನು ತಳೆದನು, ಕದಲಿಯೋಳು ಬದದಾನೆ ಹೊಕ್ಕಿತೋ, ಚಾತುರಂಗವನ್ನೆಲ್ಲ ಸದೆಬಡಿಯುತ್ತಿರುವಂತ ಅವನ ವಿಕ್ರಮವನ್ನು ಕಂಡಾಗ ನನಗೆ ಭರವಸೆ ಕಡಿಮೆ ಆಗ್ತಾ ಉಂಟು. ನೀನೇನು ಮಾಡಬೇಕು ಬಲ್ಲೆಯ? ಏನು ಗುರುಗಳೇ? ರುದ್ರ ಎನ್ನುವಂತಹ ಚಾಪವನ್ನು ಹಿಡಿದು ಕಡೆಯ ದಿಕ್ಕಿನ ಒಡೆಯನಂತೆ ಹೋರಾಡುತ್ತಿರುವ ಅಭಿಮನ್ಯು ಚಾಪ ಹಿಡಿದಿರುವ ಕೈಯನ್ನು ರೂಪಗಾಣದಂತೆ ತುಂಡು ಮಾಡಬೇಕು. ನೀವು ಗುರುಗಳು ಇಂಥ ಖೇಯ ಕೃತ್ಯವಗೈವುದು, ಇಂಥ ಹೇಯ ಕೃತ್ಯವಗೈವುದು ಆವನೀತಿ ಆವನೀತಿಯಿಂದ ಕರ್ಣ ಜಿಯಾ. ಎಂತ ಮಾತನ್ನಾಡಿ ಬಿಟ್ಟಿರಿ. ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರುವುದೆಂದರೆ ನಾನು ಕನಸಿನಲ್ಲಿಯೂ ನಿರೀಕ್ಷಿಸಿದವನಲ್ಲ. ಅಬ್ಬಬ್ಬ, ಏನು 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 ವಿಷಯ? ಶಿಷ್ಯನಾದವ ದಾರಿ ತಪ್ಪಿದನೆಂದಾದರೆ ಸರಿ ದಾರಿಯನ್ನು ತೋರಿಸುವವರು ನೀವು. ಹಾಗೆಂದಿರುವಾಗ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳೇ? ಚಕ್ರವ್ಯೂಹದಲ್ಲಿ ಕುರುಕ್ಷೇತ್ರದಲ್ಲಿ ಧರ್ಮ ಯುದ್ಧ ಪರಿಪಾಲನೆ ಆಗಬೇಕೆಂಬ ಚರ್ಚೆಯಲ್ಲಿ ಒಂದು ಭೀಷ್ಮರೊಡನೆ ನೀವು ಇದ್ದವರಲ್ಲವೇ? ಆ ಮಾತುಗಳೆಲ್ಲ ಮರೆತು ಹೋಯಿತು ಗುರುಗಳೇ. ಅಭಿಮನ್ಯುವಿನ ಹಿಂದುಗಡೆಯಿಂದ ಆತನ ಕೈಯನ್ನು ಕತ್ತರಿಸಲು ಹೇಳುತ್ತಿರುವಿರಲ್ಲ, ಇದಾವ ನೀತಿ ಗುರುಗಳೇ? ಒಂದು ವೇಳೆ ನೀವು ಹೇಳಿದೇನೆಂದು ನಾನು ಆತನ ಕೈಯನ್ನು ಕತ್ತರಿಸಿದನೆಂದಾದರೆ ಆ ಪಾಪ ನನಗೆ ತಟ್ಟುವುದಕ್ಕಿಲ್ಲವೇ ಗುರುಗಳೇ? ಹೇಳಿ ಗುರುಗಳೇ, ಹೇಳಿ. ಕರ್ಣ, ಮುಖ್ಯ ದ್ವಾರ ಬಾಗಿಲು ಹಾಕಿರ್ತದೆ ಅಲ್ಲ, ಪ್ರಧಾನ ಬಾಗಿಲು ಹಾಕಿರ್ತದೆ. ಸರಿ, ಯಾವನೋ ಒಬ್ಬ ಶಿಷ್ಯ ದರೆ ಹಾರ್ತಾನೆ, ಆಗ ಅವನನ್ನು ಸರಿದಾರಿಗೆ ತರುವುದು ಹೇಗೆ? ಅದೇ ಧರೆಯಲ್ಲಿ ಮತ್ತೆ ಒಳಗೆ ಹಾಕು. ಸರಿ, ಮಾರನೇ ದಿವಸ ಆ ಉಪದ್ರ ಬಾಕಿದ್ದವರಿಗೆ ಗೊತ್ತಾಗದಂತೆ ಮಾಡುವುದು, ಅವರನ್ನು ಒಂದು ಸಲಕ್ಕೆ ರಕ್ಷಿಸುವುದು ಅಂತ ಲೆಕ್ಕ. ಸರಿ, ಈ ಪಾಪ ಪುಣ್ಯಗಳೆಲ್ಲ ಉಂಟಲ್ಲ, ನಮಗೆ ಅನುಕೂಲ ಬಂದಾಗ ಮಾತ್ರ ನೆನಪಾಗಬೇಕಾದದ್ದಲ್ಲ ಕರ್ಣ. ಕೌರವ ವಿಷ ಹಾಕಿದ, ಅದು ಸರಿಯಾ? ಸರಿ ಅಲ್ಲ. ಕೌರವ ಪಾಂಡವರು ಇರುವ ಮನೆಗೆ ಬೆಂಕಿ ಹಾಕಿದ, ಅದು ಸರಿಯಾ? ತಪ್ಪೆ. ಕೌರವ ಕಪಟದ್ಯೂತವನ್ನಾಡಿಸಿ ಪಾಂಡವರನ್ನು ವಿಪಿನ ಕಟ್ಟಿದ, ಅದು ಸರಿಯಾ? ಅಲ್ಲಲ್ಲೆಲ್ಲ ನೀನು ಒತ್ತಾಸೆ ಕೊಡ್ಲಿಲ್ವಾ? ಅದೆಲ್ಲ ಆಗಿ ಹೋದ ಘಟನೆ. ಇನ್ನಾದರೂ ಆ ತಪ್ಪಿಗಳಿಗೆ ಪ್ರಾಯಶ್ಚಿತ ಮಾಡಿ ಮುಂದೆ ನಡೆಯೋಣ ಅಂತ ಗುರುಗಳೇ. ಕರ್ಣ ಕೌರವರಿಗೆ ಒಂದೇ ಜೀವ ಒಂದೇ ಮತ ಅಂತ ಮಾಡಿ ಬದುಕಿದವರು. ನಾನೀಗ ನನ್ನ ಸ್ವಂತಕ್ಕಾಗಿ ನನ್ನ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡ್ತಾ ಇಲ್ಲ. ಇಲ್ಲಿ ಪಾಪವೋ ಪುಣ್ಯವೋ ಅಪಜಯವೋ ಜಯವೋ ಎಲ್ಲ ಕೌರವನಿಗೆ ಸಂಬಂಧಪಟ್ಟದ್ದು. ಕರ್ಣ, ಸೇನಾಧಿಕಾರಿಯಾದ ನಾನು ಹೇಳಿದ್ದನ್ನು ನೀನು ಮಾಡತಕ್ಕದ್ದು. ಬರಬಹುದಾದಂತಹ ಪಾಪಾಂಶ ಅದು ಕೌರವನ ಪಾಲಿಗಿರಲಿ. ನಾವೆಲ್ಲ ಹೋರಾಡ್ತಾ ಇದ್ದಂತೆ ನಿನ್ನ ಕೆಲಸ ಹಿಂದಿನಿಂದ ಸಾಗಲಿ, ಮುಂದುವರಿಯೋಣ. ಹಾಗೆ ಆಗಲಿ.
ಕರ್ಣನೆ ರಣ ಶೂರನಗುದೆಳವ ಹಾಡಿ ಹೊಡೆದಿರಲ್ಲ ತಂಡದ ವೀರ ಧೀರ ನಗುದೆಳವೋ ಎಲ್ಲವೋ ಕಾರಣ ಛೀ, ಗಂಡು ಕುಲಕ್ಕೆ ಅಪಮಾನ. ಎಂತಹ ಕಾರ್ಯವನ್ನು ಮಾಡಿದೆ. ಶಾಪವನ್ನು ಹಿಡಿದಂತಹ ಕೈಯನ್ನು ಚೋರನಂತೆ ಹಿಂದಿನಿಂದ ಬಂದು ಕತ್ತರಿಸಿ ಹಾಕಿದೆಯ ದುಷ್ಟನೇ. ಒಂದು ಕೈ ಹೋದರೇನು, ಮಗದೊಂದು ಕೈಯಿಂದ ಖಡ್ಗವನ್ನು ಹಿಡಿದು ಹೋರಾಡುತ್ತೇನೆ.
ಭರತ ವಂಶದ ಕುಡಿಯುವುದು ಚಿಗುರಲ್ಲೇ ಮುರುಟಿತು. ಹರ 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 ಸಮರವು ಜೀವನವಲ್ಲವು, ಸಮರವು ಜೀವನವಲ್ಲವು. ನಿರ್ಮಲ ಪ್ರೀತಿಯೇ ಎಲ್ಲದರ ಮೂಲವು, ಸಮರವು ಜೀವನವಲ್ಲವು. ನಿರ್ಮಲ ಪ್ರೀತಿಯೇ ಎಲ್ಲದರ ಮೂಲವೋ, ನಿರ್ಮಲ ಪ್ರೀತಿ ಎಲ್ಲದರ ಮೂಲವೋ. ಪ್ರೀತಿ ಎಲ್ಲದರ